ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಸರ್ವಕಾಲಕ್ಕೂ ಎಲ್ಲರಿಗೂ ಪ್ರೇರಣೆಯನ್ನ, ಬದುಕಿ ಒಂದು ಗುರಿಯನ್ನು ಕೊಡುತ್ತಿರುವಂಥ ಶ್ರೀಕೃಷ್ಣನಿಗೆ, ಪುತ್ತಿಗೆ ಮಠದ ಗುರು ದ್ವಯರಿಗೆ ಯಾರ ಕೃಪೆಯಿಂದ ನಾವು ಇವತ್ತು ಇಲ್ಲಿ ನಿಂತಿದ್ದೇವೋ, ಬರೋದಕ್ಕೆ ಅವಕಾಶ ಆಯಿತು, ಆ ಗುರುಗಳಿಗೆ ಯಾರ ನೆನಪಿಗೋಸ್ಕರ ಇಲ್ಲಿ ಬಂದಿದ್ದೇವೋ, ಬನ್ನಂಜೆ ಗೋವಿಂದಾಚಾರ್ಯರಿಗೆ ಅವರ 90ರ ವಿಶ್ವನಮನದಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶ ಭಾಗ್ಯ ನಮಗೆ ದೊರೆತಿದ್ದಕ್ಕೆ ಅವರಿಗೆ, ವೇದಿಕೆ ನಡೆಯುವಂತಹ ಹಿರಿಯರಿಗೆ, ತಾವೆಲ್ಲರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಜೀವನದ ಅನೇಕ ಭಾಗ್ಯಗಳು ಕೇಳದೆ ಸಿಗ್ತಾವಂತೆ, ಅಪೇಕ್ಷೆ ಮಾಡದೆ ಸಿಗ್ತಾವಂತೆ. ಅಂತ ಭಾಗ್ಯ ನನಗೆ ಇವತ್ತು ಸಿಕ್ಕಿದೆ. ಬನ್ನಂಜೆ ಗೋವಿಂದಾಚಾರ್ಯರ ನೆನಪಿನಲ್ಲಿ ಹ್ಯೂಸ್ಟನ್ನಲ್ಲಿ ಅವರ ಮಧ್ವ ರಾಮಾಯಣದ ಬಗ್ಗೆ ಮಾತಾಡಬೇಕು ಅಂತ ಒಂದು ಪ್ರಯತ್ನ. ನಾನು ಈ ಕೃಷ್ಣ ವೃಂದಾವನಕ್ಕೆ ಬಂದಿದ್ದೇನೆ ಸಾಕಷ್ಟು ಸಲ, ಮತ್ತೊಮ್ಮೆ ಬರೋದಕ್ಕೆ ಅವಕಾಶ ಆಯಿತು. ಇದು ವ್ಯಾಖ್ಯಾನ, ಅದ್ಭುತವಾದಂಥ ವ್ಯಾಖ್ಯಾನ ಮಧ್ವ ರಾಮಾಯಣದ ಬಗ್ಗೆ. ನಾವು ತಲೆಯಲ್ಲಿ ಕೂತಿರೋದು ನಮಗೆ ಸಾಮಾನ್ಯವಾಗಿ ವಾಲ್ಮೀಕಿ ರಾಮಾಯಣ. ಬಹಳ ಜನ ಅದನ್ನು ಪೂರ್ತಿ ಓದಿರಲ್ಲ, ಎಲ್ಲೆಲ್ಲೋ ಸುದ್ದಿಗಳನ್ನು ಕೇಳಿ, ಅಲ್ಲಲ್ಲಿ ಕಲ್ಪಿತ ಕಥೆಗಳನ್ನು ಕೇಳಿ ಕೇಳಿ ರಾಮಾಯಣವನ್ನು ಸೃಷ್ಟಿ ಮಾಡಿಕೊಂಡಿದ್ದೀವಿ. ಭಾರತದ ವಿಶೇಷ ಅಂದರೆ ಮಹಾಕಾವ್ಯಗಳನ್ನು ಓದದೇ ತಿಳ್ಕೊಂಡಿರುವಂಥದ್ದು ಭಾರತದಲ್ಲಿ ಮಾತ್ರ. ರಾಮಾಯಣ ಮಹಾಭಾರತಗಳನ್ನು ಯಾರು ಪೂರ್ತಿಯಾಗಿ ಓದೋ ಬಹಳ ಕಮ್ಮಿ. ಅದು ರಾಮನ ಕಥೆ ಎಲ್ಲರಿಗೂ ಗೊತ್ತು, ಮಹಾಭಾರತ ಕಥೆ ಗೊತ್ತು. ಏನು ದುಶಾಸನ ಇದ್ದಂಗೆ ಇದೆಯಲ್ಲೋ, ಬಂದನೋಡು ರಾವಣ ಅಂತ ಹೇಳಿ ನಮ್ಮ ರಾಮಾಯಣದ ಮಹಾಸು ಪಾತ್ರ ಸುತ್ತಮುತ್ತ ಓಡಾಡ್ತಾ ಇರ್ತಾರೆ. ಇದು ಬರಬಾಗಿಲ್ಲ. ಬೇರೆ ಕಡೆ ಹಾಗಲ್ಲ. ಯು ಟು ಮೇಕ್ ಎಫರ್ಟ್ ಟು ಲರ್ನ್ ಕ್ಲಾಸಿಕ್ಸ್. ಓದಬೇಕು, ಕಷ್ಟಪಟ್ಟು ಓದಬೇಕು. ಹೋಮರ್ ಇಮಿಡಿಯೇಟ್ ಎಷ್ಟೆಲ್ಲ ಗೊತ್ತಿರುತ್ತೆ, ಕಥೆಯನ್ನು ಗೊತ್ತಿರುತ್ತೆ. ಅದಕ್ಕೆ ಸಂಬಂಧ ಹೋಲಿಸ್ಬಿಟ್ಟು ನಾವು ಕುರುಕ್ಷೇತ್ರ ಸಂಬಂಧಪಟ್ಟದ್ದು ಅದು ಯುದ್ಧ, ಟ್ರೋಜನ್ ವಾರ್ ಅಂತ ಹೇಳಬೇಕು. ಇಲ್ಲಿ ಅರ್ಜುನ ಇದ್ದಾನೆ, ಅಖಿಲೇಶ್ ಆಗ್ತಾನೆ ಅಂತ ಹೇಳಬೇಕು. ಹೀಗೆಲ್ಲ ಕಂಪ್ಯಾರಿಸನ್ ಮಾಡ್ಕೋಬೇಕು. ಆದರೆ ನಮ್ಮ ಮಹಾಭಾರತ ರಾಮಾಯಣ ಪಾತ್ರಗಳು ಯಾವಾಗಲೂ ನಮ್ಮಲ್ಲಿ ಇರ್ತಾರೆ. ಯಾಕೆಂದ್ರೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ನೀವು ನಾನು ಹೇಳ್ತಿರುವಂಥ ಮಧ್ವ ರಾಮಾಯಣ, ಮಧ್ವಾಚಾರ್ಯ ಬರೆದಂತಹ ವ್ಯಾಖ್ಯಾನಕ್ಕೆ ಬನ್ನಂಜೆ ಗೋವಿಂದಾಚಾರ್ಯರು ತಮ್ಮ ಧ್ವನಿ ಕೂಡಿಸಿ ಚಿಂತನೆಯನ್ನು ಸೇರಿಸಿ ಮಾಡಿದಂಥ ವಿಚಾರ. ಅದು ನಮಗೆ ಸ್ವಲ್ಪ ವ್ಯತ್ಯಾಸ ಅನ್ನಿಸ್ಬೋದು, ಅದಕ್ಕೆ ಹೇಳಬೇಕಾಗಿದೆ. ನಾನು ನಮ್ಮ ಮೂಲ ಕಲ್ಪನೆಗೆ ಸ್ವಲ್ಪ ಭಿನ್ನವಾಗಿರುವಂಥ ಕಲ್ಪನೆಗಳು ಬರ್ತದೆ. ಅವರು ರಾಮಾಯಣವನ್ನು ಕಥೆ ಅಂತ ತಗೊಳ್ಳಿಲ್ಲ. ಮಧ್ವಾಚಾರ್ಯ ಯಾಕೆ ಮಾಡಿದ್ರು ಅಂದರೆ, 13ನೇ ಶತಮಾನದ ಹೊತ್ತಿಗೆ ಅವರಿದ್ದಾಗ ಆಗಲೇ ಮಹಾಭಾರತ ರಾಮಾಯಣ ಕಥೆಗಳು ಎಷ್ಟೆಷ್ಟೋ ಸೇರ್ಕೊಂಡ್ಬಿಟ್ಟಿತ್ತು. ನಿಜವಾದ ರಾಮಾಯಣ ಯಾರಿಗೆ ಅಂತ ಗೊತ್ತಾಗದಷ್ಟು ಮಟ್ಟಿಗೆ ಸೇರ್ಕೊಂಡಿತ್ತು. ಅದನ್ನು ಶುದ್ಧ ಮಾಡಬೇಕಾಗಿತ್ತು. ಯಾವ ದೃಷ್ಟಿಯಿಂದ ರಾಮಾಯಣವನ್ನು ನಾವು ನೋಡಬೇಕು ಅಂತ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಮೂಲಕ್ಕೆ ಹೋಗಿ ಕೆಲವು ಸಲ ಋಗ್ವೇದದ ವಾಕ್ಯಗಳನ್ನು ಹೇಳ್ತಾರೆ ಮಧ್ವಾಚಾರ್ಯ. ರಾಮಾಯಣವನ್ನು ಹೇಳ್ಬೇಕಾದ್ರೆ ಋಗ್ವೇದದ ಮಾತುಗಳನ್ನು ಹೇಳ್ತಾರೆ. ಅದನ್ನು ಬಳಸಿ ರಾಮಾಯಣ ಹೇಳುವಾಗ ಇದು ಇತಿಹಾಸ ಮಾತ್ರ ಅಲ್ಲ, ಇಲ್ಲಿರುವಂತಹ ಪ್ರತಿಯೊಂದು ಪಾತ್ರ ಕೂಡ ಆಧ್ಯಾತ್ಮಿಕ ಸ್ಥಿತಿಯನ್ನು ಹೇಳ್ತದೆ ಅಂತ, ಒಂದು ಮಾನಸಿಕ ಸ್ಥಿತಿಯನ್ನು, ಆಧ್ಯಾತ್ಮಿಕತೆಯನ್ನು ಹೇಳ್ತದೆ ಅಂತ. ಇಲ್ಲಿ ರಾವಣರ ಸಂಗ್ರಾಮ ಇಲ್ಲ, ಇದೆ. ಅದು ಸಿಂಬಾಲಿಕಲ್. ಅವ್ರು ಹೇಳೋ ಪ್ರಕಾರ ಇದು ಸತ್ವ ಮತ್ತು ತಾಮಸಗಳ ನಡುವೆ ಆಗುವಂಥ ಯುದ್ಧ. ಸತ್ವಗುಣ ಮತ್ತು ತಾಮಸ ಗುಣಗಳಾಗುವಂಥ ಯುದ್ಧ ಇದೆ. ಮಧ್ವಾಚಾರ್ಯ ಚೆನ್ನಾಗಿ ಹೇಳ್ತಾರೆ, ಬನ್ನಂಜೆ ತುಂಬ ಒತ್ತಿ ಹೇಳ್ತಾರೆ, ಈ ಯುದ್ಧ ಯಾವತ್ತೂ ಆಗಿ ಮುಗ್ದದ್ದಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಮನಸ್ಸಿನಲ್ಲಿ ಆ ಯುದ್ಧ ನಡೀತಾನೆ ಇದೆ. ಏನೋ ಮಾಡಬೇಕು ಅನಿಸುತ್ತೆ, ತಪ್ಪು ಅಂತ ಗೊತ್ತಿದ್ರೂ ಮಾಡಬೇಕು ಅನಿಸುತ್ತೆ. ಆಗ ನಮ್ಮ ತಾಮಸ ಗುಣ ಬಂತು. ಅದು ಮಾಡೋದು ಬೇಡ ಅಂತ ಬಿಟ್ಟರೆ ಸತ್ವಗುಣ ಎಂದು ಬಂತು. ಕೆಲವೊಂದು ಸಲ ತಾಮಸ ಗೆಲ್ಲುತ್ತೆ, ಕೆಲವೊಂದು ಸಲ ಸತ್ವ ಗೆಲ್ಲುತ್ತೆ. ಅದರ ಕೊನೆಗೆ ಗೆಲ್ಲಬೇಕಾದದ್ದು ಸತ್ವಗುಣ ಅನ್ನೋದನ್ನ ಈ ರಾಮ ರಾವಣರ ಯುದ್ಧದ ಸಂಕೇತ ರೂಪವಾಗಿ ಹೇಳ್ತಾರೆ.
ಇನ್ನೊಂದು ದೊಡ್ಡ ಕೊಡುಗೆ ಇದರೊಳಗೆ ಅಂದರೆ ರಾಮಾಯಣದಲ್ಲಿ ಬಹುಮುಖ್ಯವಾದ ಪಾತ್ರ ಹನುಮಂತ. ನಾವು ಬೇರೆ ಕಡೆ ಕೇಳುವಾಗ ರಾಮ ಮುಖ್ಯ ಅಂತ ಹೇಳ್ತೀವಿ. ರಾಮ ಮುಖ್ಯನೇ, ತೊಂದರೆನೇ ಇಲ್ಲ. ವಿಷ್ಣು ಅವತಾರ, ಆದ್ದರಿಂದ ಸರಿ ಸರ್ವೋತ್ತಮ ಇದ್ದೇ ಇದೆ. ಹನುಮಂತ ಬಹಳ ಮುಖ್ಯ ಪಾತ್ರ ಅಂತ ಹೇಳ್ತಾರೆ. ಯಾಕಂದ್ರೆ ಹನುಮಂತ ಇಲ್ಲದೆ ಯಾರು ರಾಮನನ್ನು ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಬ್ರಿಡ್ಜ್ ಅದು. ಸಾಧಕನಿಗೂ ಪರಮಾತ್ಮನಿಗೂ ಇರುವಂತಹ ಸೇತುವೆ ಅಂದರೆ ಹನುಮಂತ ಮಾತ್ರ. ಹನುಮಂತನಿಂದ ಮಾತ್ರ ದಾಟುವಂಥದ್ದು. ಎಷ್ಟು ಸಿಂಬಾಲಿಕ್ ಆಗಿದೆ ನೋಡಿ ಅದು. ಇಲ್ಲಿಂದ ಹಾರಿ ಹೋಗಬೇಕು ಹನುಮಂತ, ಕಿಷ್ಕಿಂಧೆಯಿಂದ ಹಾರಿ ಲಂಕೆಗೆ ಹೋಗಬೇಕು, ಹಾರಿಯೇ ಹೋಗಬೇಕು, ಸಮುದ್ರವನ್ನು ದಾಟಿಯೇ ಹೋಗಬೇಕು. ಸಂಸಾರ ಅನ್ನುವಂಥ ಸಮುದ್ರವನ್ನು ಆಂಜನೇಯ ಮಾತ್ರ ಹಾರೋದಕ್ಕೆ ಸಾಧ್ಯ ಇದೆ. ಅಲ್ಲಿ ಹೋಗಿ ಸೀತೆಯನ್ನು ನೋಡಬೇಕು. ಈ ಮಧ್ವರಾಮಾಯಣದಲ್ಲಿ ಬಹಳ ಚಂದ ಬರುವಂಥ ಮಾತು ಅಂದರೆ ಹನುಮಂತ ಮಾಡಿದ್ದೇನು, ರಾವಣ ಮಾಡಿದ್ದೇನು. ರಾವಣ ಸೀತೆಯಲ್ಲಿ ಎತ್ಕೊಂಡು ಹೋದ ಲಂಕೆಗೆ ಅಂತ ಹೇಳ್ತೀವಿ. ಅವ್ರು ಹೇಳೋದು ಹಾಗಲ್ಲ. ಸೀತೆ ಅಂದರೆ ಜೀವ, ರಾಮ ಪರಮಾತ್ಮ. ಜೀವವನ್ನು ಪರಮಾತ್ಮನಿಂದ ಬಿಡಿಸ್ಕೊಂಡು ಹೋದ ಅವನು. ಅದು ವಾಪಸ್ ತರಬೇಕು, ಅದನ್ನು ಜೋಡಿಸ್ಬೇಕಾಗಿ. ಅದು ಮಾಡಿದಂಥ ಕೆಲಸ ಹನುಮಂತ ಮಾತ್ರ ಮಾಡುವಂಥದ್ದು ಅದ್ಭುತವಾದದ್ದು ಅಂತ. ರಾಮ ದೋಷರಹಿತನಾಗಿದ್ದವನು ಅಂತ ಮುಂದೆ ಹೇಳ್ತೀವಿ, ವಿಷಯ ಬಂದಾಗ ಹೇಳ್ತೀನಿ. ಅದು ಬಹಳ ಮುಖ್ಯವಾಗಿರುವಂಥದ್ದು. ರಾಮನಿಗೆ ಯಾವ ದೋಷವೂ ಇಲ್ಲ. ಯಾಕಂದ್ರೆ ನಾವು ಸ್ವತಂತ್ರ ಮಾತ್ರವಲ್ಲ, ಸರ್ವಜ್ಞ ಕೂಡ ಎಲ್ಲವೂ ಗೊತ್ತಿರುವಂಥದ್ದು. ಅದರಿಂದ ಎಷ್ಟೋ ಸಲ ನಾವು ರಾಮನ ಕಥೆ ಓದುವಾಗ ಸೀತೆಯನ್ನು ಎತ್ಕೊಂಡು ಹೋದಾಗ ಈ ಸಿನಿಮಾಗಳಂತೂ ತುಂಬ ಅಳಿಸ್ಬಿಡ್ತಾರೆ. ರಾಮ ನೀವು ಕಂಡಿರಿ ಅಂತ ಗಿಡಗಳನ್ನು ಕೇಳೋದು, ಪಕ್ಷಿಗಳನ್ನು ಕೇಳೋದು, ಎಷ್ಟು ಥರ ಕೆಟ್ಟವನ್ನ ಮಾಡ್ತಾನೆ. ಯಾಕಂದ್ರೆ ಹೇಳಿದ್ದೆ ನಾನು, ಇವು ಸಿನಿಮಾ ರಾಮ ಮಾತ್ರ ಮಾಡೋದು ಸಾಧ್ಯ. ಕೆಲವರು ಪ್ರಾಕ್ಟೀಸ್ ಮಾಡಿ ಮಾಡ್ತಾನೆ. ನಿಜವಾದ ರಾಮ ನಾನು ಪ್ರಾಕ್ಟೀಸ್ ಮಾಡೋಕೆ ಅವಕಾಶ ಇರಲಿಲ್ಲ, ಅವನ ಅತ್ತಿರಲಿಲ್ಲ. ಇಲ್ಲಿ ಮಧ್ವಾಚಾರ್ಯ ಹೇಳ್ತಾರೆ, ಅವನು ಅಳೋದು ನಾಟಕ ಮಾತ್ರ, ಜನ ತೋರಿಸೋದಕ್ಕೆ ಅಂತ. ದುಃಖ ಪಡೋಕೆ ಅವನ ದುಃಖವನ್ನು ಮೀರಿದಂಥವನು, ಸುಖ ದುಃಖಗಳನ್ನು ಮೀರಿದಂಥ ಭಗವಂತನಿಗೆ ಎಲ್ಲಿ ದುಃಖ, ಎಲ್ಲಿ ನೋವು, ಅದರಿಂದ ಅದಿಲ್ಲ. ಅದರಿಂದ ದೋಷಗಳ ಸುಮ್ಮನೆ ಭ್ರಮೆ ರೂಪದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಕೆಲವು ವಿಶೇಷ ಹೇಳಬೇಕು. ಈ ರಾಮಾಯಣ ಅತಿಮಾನುಷ ಘಟನೆಗಳು ಕೆಲವು ಬರ್ತವೆ. ರಾಮಾಯಣದಿಂದ ಕಂಡಿದ್ದೀವಿ ನಾವು. ಅತಿಮಾನುಷ ಘಟನೆಗಳು ಸಾಧ್ಯವೇ ಇಲ್ಲ. ಅಷ್ಟು ಯೋಜನೆ ಹಾಕೊಂಡು ಹೋಗೋಕ್ಕಾಗತ್ತಾ ಅಂತ ಅನಿಸುತ್ತೆ. ಆಗ ಆಂಜನೇಯ ಒಂದೇ ಸಲ ಬೆಳೆದು ಬಿಟ್ಟ, ಆಕಾಶ ಪರ್ವತದಷ್ಟು ಬೆಳೆದು ಬಿಟ್ಟ. ಮನುಷ್ಯರಿಗೆ ಸಾಧ್ಯ ಇದೆಯಾ? ಆಗೋ ಸಾಧ್ಯ ಇಲ್ಲ. ಆಮೇಲೆ ಅವರು ಕಪಿಗಳಾಗಿದ್ದಾರ ವಾನರರು. ನನ್ನ ಮೊಮ್ಮಗಳೊಂದು ಒಳ್ಳೆ ಪ್ರಶ್ನೆ ಕೇಳಿದ್ದು, ಉತ್ತರ ನನಗೆ ಹೇಳೋದು ಬರಲಿಲ್ಲ, ಏನೋ ಸಾಧಿಸಿದ್ದಾರೆ. ಅಜ್ಜ ಎಲ್ಲೋ ಸೀರಿಯಲ್ ನೋಡಿದಾರೆ, ಈ ವಾಲಿ, ಸುಗ್ರೀವ, ಆಂಜನೇಯ ಎಲ್ಲ ಕಪಿಗಳ ಥರ ಇದ್ದಾರೆ. ಅವ್ರು ಹೆಂಡಂದ್ರೆ ಮತ್ತೆ ಚೆನ್ನಾಗಿ ಇದ್ದಾರಲ್ಲ. ಅಂದ್ರೆ ಅವರು ಮನುಷ್ಯರನ್ನ ಮದುವೆ ಆದ್ರ ಅಥವಾ ಅವ್ರು ಇರೋದೇ ಹಾಗೇನಾ ಅಂತ ಕೇಳಿದ್ರು. ನಾ ಹೇಳ್ದ, ಇನ್ನೂ ಚಂದ ಕಾಣ್ಲಿಕ್ಕೆ ಮಾಡಿದ್ದಾರಪ್ಪ ಅಂದ್ರೆ ಎಷ್ಟು ಚಂದದ ಕಲ್ಪನೆ ಮಧುರ ಮೇಳದಲ್ಲಿ. ಅಂದ್ರೆ ಪೀಠಿಗೆ ಹಾಕ್ತಾರೆ ಮೊದಲು ರಾಮನ ಅವತಾರ ಆಗಬೇಕು. ರಾವಣನ ಅಹಂಕಾರ ಮಿತಿ ಮೀರಿದೆ, ರಾಮ ಬರಬೇಕು. ರಾಮ ಒಬ್ಬನೇ ಬರಬೇಕು. ಹರಿ ಬಂದಾಗ ಅವನ ಇಡೀ ಪರಿವಾರ ಬರಬೇಕು. ಅಲ್ಲಿ ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ಹೆಸರುಗಳಿಂದ ಬಂದರು. ಎಲ್ಲ ದೇವತೆಗಳು ಬೇರೆ ಬೇರೆ ಹೆಸರಿನಿಂದ ವಾನರ ರೂಪದಲ್ಲಿ ಬಂದರು. ಹಾಗೆ ವಾನರ ರೂಪದಲ್ಲಿ ದೇವತೆಗಳು ಬಂದದ್ರಿಂದ ಅಸಾಮಾನ್ಯ ಶಕ್ತಿಗಳನ್ನು ತೋರಿಸೋದಕ್ಕೆ ಸಾಧ್ಯ ಆಯಿತು. ಇದು ಆಗ್ತಿರಲಿಲ್ಲ, ಸಾಮಾನ್ಯ ಕಪಿಗಳ ಕಡೆಯಿಂದ ಆಗಲ್ಲ. ಅಂದರೆ ಒಂದು ಯಾವುದೋ ಕಾರ್ಯಕ್ಕೋಸ್ಕರ ಬಂದವರು. ದಯವಿಟ್ಟು ನೋಡಿ, ಯಾವುದೋ ನಾಟಕ ಆಗಬೇಕು ಅಂದಾಗ ಯಾರೋ ಒಂದು ಪಾತ್ರ ಕೊಡ್ತಾರೆ. ಆ ಪಾತ್ರಕ್ಕೆ ತಕ್ಕಂಥ ವೇಷ ಹಾಕೋಬೇಕಾಗತ್ತೆ. ನಿಜವಾಗಿ ಏನೇ ಇರ್ಬೋದು, ಅವನು ಸ್ಟೇಜ್ ಮೇಲೆ ಆಂಜನೇಯ ಪಾತ್ರ ಮಾಡ್ತಿದ್ದು, ಅವನ ಹೆಸರು ರಾಮರಾವ್ ಅಂತ ಇರ್ಬೋದು, ಗುಂಡಪ್ಪ ಅಂತ ಇರ್ಬೋದು. ಆ ಸ್ಟೇಜ್ ಮೇಲೆ ಗುಂಡಪ್ಪ ಅಂತ ಹೇಳ್ಕೊಳ್ಳಲ್ಲ, ಹನುಮಂತ ಅಂತ ಹೇಳಬೇಕು. ಹಾಗೆ ಬರುವಾಗ ಆ ದೇವತೆಗಳು ಅವು ಬೇರೆ ಬೇರೆ ಅವತರಣದಲ್ಲಿ ಅವತರಣ ಅಂತ ಕೆಳಗಿಡಬಹುದು. ಅಲ್ಲಿ ಬಂದಿರೋದ್ರಿಂದ ಅವರ ಶಕ್ತಿ ನಮಗೆ ಅತಿಮಾನುಷ ಅಂತ ಅನಿಸ್ಬೋದು. ಅದು ದೇವತೆಗಳು ಬರಿಬಾರದಷ್ಟೇ ಅಂತ ಹೇಳ್ತಾರೆ. ಅದರಿಂದ ದೈಹಿಕ ಸಾಮರ್ಥ್ಯ ಇರುತ್ತಾರೆ. ಇಲ್ಲಿ ದ್ವೈತ ಸಿದ್ಧಾಂತವನ್ನು ಗಟ್ಟಿಯಾಗಿ ಹೇಳೋದಕ್ಕೆ ಪತಂಜಲಿಯವರು ಪ್ರಯತ್ನ ಮಾಡಿದ್ದಾರೆ. ನಮ್ಮಲ್ಲಿ ದ್ವೈತ ಸಿದ್ಧಾಂತದ ಎರಡು ಮುಖ್ಯ ಅಂಶಗಳು ಅಂದರೆ, ಒಂದು ಪಂಚಭೇದಗಳು. ನಮ್ಮಲ್ಲಿ ಭೇದ ಇಲ್ಲ.
ಪಂಚಭೇದಗಳು ಬಹಳ ಮುಖ್ಯ. ಮುಂದೆ ಹೇಳ್ತೀನಿ ಯಾವುದು ಅಂತ ಪ್ರಶ್ನೆ ಮಾಡ್ತೀನಿ. ಜೀವ ಪರಮಾತ್ಮನ ನಡುವೆ ವ್ಯತ್ಯಾಸ ಇದೆ, ಭಿನ್ನತೆ ಇದೆ. ಭಗವಂತ ಎತ್ತರಕ್ಕಿರ್ತಾನೆ, ಅವನ ಅತ್ಯಂತ ತುದಿಯಲ್ಲಿರುವವನು. ಭಕ್ತ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಅವನ ಹತ್ರ ಹೋಗುವುದೇ ಹೊರತಾಗಿ ಅವನಲ್ಲಿ ಸೇರ್ಕೊಳ್ಳೋ ಸಾಯುಜ್ಯ ಸಾಧ್ಯ ಇಲ್ಲ. ಎಷ್ಟೋ ಪ್ರಶ್ನೆ ಕೇಳ್ತಾರೆ, ಇದೇನಿದು ಯಾಕಾಗಲ್ಲ ಅಂತ. ನಾನು ಹೇಳಿದ ಕಾರ್ಪೆಂಟರು ಒಂದು ಟೇಬಲ್ ಮಾಡ್ತಾರೆ. ಕಾರ್ಪೆಂಟರ್ ಸೃಷ್ಟಿಕರ್ತ, ಇದು ಸೃಷ್ಟಿ. ಇದೆಂದೂ ಸೃಷ್ಟಿಕರ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಟೇಬಲ್ಲೇ ಕಾರ್ಪೆಂಟರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕಾರ್ಪೆಂಟರ್ ಟೇಬಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟೇ ನಾನೇ ಕಾರ್ಪೆಂಟರ್ ಆಗಿ ಮಾಡಿದ್ರು ಕೂಡ ಅದ್ರ ಪಕ್ಕಕ್ಕೆ ನಿಂತ್ಕೋಬೇಕೆ ಹೊರತಾಗಿ ಅದ್ರಲ್ಲಿ ಸೇರ್ಕೊಳ್ಳೋಕ್ಕಾಗಲ್ಲ ನಾವು. ಆದ್ದರಿಂದ ಈ ಭೇದ ಬಹಳ ಮುಖ್ಯ ಅಂತ ಹೇಳ್ತಾರೆ. ಈ ಭೇದವನ್ನು ಗಮನಿಸಬೇಕು. ಅದಕ್ಕೆ ರಾಮ ಸರ್ವತಂತ್ರ ಸ್ವತಂತ್ರ, ಹರಿ ಸರ್ವೋತ್ತಮ. ಉಳಿದ ಎಲ್ಲ ಪಾತ್ರಗಳು ಕೂಡ, ಎಲ್ಲ ದೇವತೆಗಳು ಏನು ಬರ್ತಾರೋ ಒಂದಷ್ಟು ಅಂತರದಲ್ಲಿ ಇರಬೇಕಾಗುತ್ತೆ. ಆ ಭೇದ ಬಹಳ ಮುಖ್ಯ. ಇನ್ನೊಂದು ಭಕ್ತಿ ಅನ್ನೋದನ್ನ ಬನ್ನಂಜಿಯವರು ಭಾಳ ಚಂದ ಹೇಳ್ತಾರೆ. ಬನ್ನಂಜಿ ಬರೀ ಹೇಳುದು ಭಕ್ತಿ ಬರೀ ಭಾವನಾ ಪ್ರಧಾನವಾದದ್ದಲ್ಲ. ಭಕ್ತಿ ಸಾಮಾನ್ಯ ಭಕ್ತಿ ಅಂದ ತಕ್ಷಣ ಭಾವನೆ, ಅದೊಂದು ಭಾವನೆ ಅಂತ, ಅದು ಭಾವನೆ ಅಲ್ಲ ಅಂತ ಹೇಳ್ತಾರೆ. ಅದು ಭಗವಂತನ ಸರ್ವೋಚ್ಚವತ್ಮಕ, ಎತ್ತರದಲ್ಲಿದ್ದಾನಲ್ಲ ಭಗವಂತ, ಅವನ ಶಕ್ತಿಯ ತಿಳುವಳಿಕೆಯ ಮೇಲೆ ಆದಂಥ ಒಂದು ಅಚಲವಾದ ಪ್ರೀತಿಯ ಭಾವನೆ. ಪ್ರೀತಿ ಒಂದು ಭಾವನೆ ಅಂತ ಒಪ್ಕೊಂಡ್ರು ಕೂಡ ಅದು ಎಷ್ಟು ಮಟ್ಟಿಗೆ ಗಟ್ಟಿ ಆಗಿದೆ ನಮಗೆ ಅಂತಂದ್ರೆ ಅದು ಖಚಿತವಾದ ನಂಬಿಕೆ ಆಗಿದೆ. ಆ ನಂಬಿಕೆ ಅನ್ನುವಂಥದ್ದು ಜ್ಞಾನ ರೂಪದ ಭಕ್ತಿ ಅಂತ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಹೇಳಬೇಕಾದದ್ದು ಕೆಲವು ವಿಶಿಷ್ಟ ಬದಲಾವಣೆಗಳು ಬರ್ತದೆ. ಅದರ ಬಗ್ಗೆ ಹೇಳ್ಬೇಕು. ನನಗೇನು ಅರ್ಧ ತಾಸು ಟೈಮಲ್ಲಿ ಹೇಳಬೇಕು. ಇದರ ರಾಮಾಯಣ ಹೇಳಿದ್ರೆ ಬೇಕಾದಷ್ಟು ಹೇಳ್ಬೋದು. ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಟಾಕಾಪೂರ್ತಿ ರಾಮಾಯಣ ಅಂತ ಬಂದಿದೆ. ಮರಾಠಿ ಬರೋರಿಗೆ ಗೊತ್ತಿರುತ್ತೆ. ತಾಕ್ ಅಂದ್ರೆ ಮಜ್ಜಿಗೆ. ಊರಲ್ಲಿ ಜಮೀನ್ದಾರು ದೊಡ್ಡ ಹೈನು, ಬೇಕಾದಷ್ಟು ಹಸು ಎಲ್ಲ ಇದ್ದಾವೆ. ದಿನ ಇಷ್ಟು ಮಜ್ಜಿಗೆ ಬರುತ್ತೆ. ಆಮೇಲೆ ಹಳ್ಳಿ ಕಡೆ ನೋಡಿದ್ದುಂಟು, ಆ ದೊಡ್ಡ ಗುಂಡಿ ಅಂತೀವಿ, ಆ ಮಜ್ಜಿಗೆ ಗುಂಡಿ ಹೊರಗೆ ಇಟ್ಬಿಡೋದು. ಯಾರು ಬೇಕಾದ್ರೆ ಹಾಕೊಂಡು ಹೋಗ್ತಾರೆ, ಬೇಕಾದಷ್ಟು ಹಾಕೊಂಡು ಹೋಗ್ತಾರೆ. ಪುರೋಹಿತರ ಹೆಂಡತಿ ಬರ್ತಿದ್ರಂತೆ ಜಮೀನ್ದಾರ ಮನೆಗೆ, ಮಜ್ಜಿಗೆ ಕೊಡಿ ಅಂತ. ರಾಮಾಯಣ ಹೇಳಿ ಬಿಡ್ತಾರೆ ಜಮೀನ್ದಾರ ಹೆಂಡತಿ. ಒಂದಿವ್ಸ ರಾಮಾಯಣ ಕಥೆ ಹೇಳಿ ಇವರು ಬಂದದ್ದು ಮಜ್ಜಿಗೆಗೋಸ್ಕರ. ಅವರು ರಾಮಾಯಣ ಎಷ್ಟು ಹೇಳ್ತಿದ್ರು ಅನ್ನೋದು ಎಷ್ಟು ಮಜ್ಜಿಗೆ ಕೊಡ್ತಾರೆ ಅನ್ನೋದನ್ನ ಇರ್ತಾರೆ. ಒಂದಿಷ್ಟೇ ಮಜ್ಜಿಗೆ ಕೊಟ್ಟರೆ ಅದು ಏನು ರಾಮಾಯಣ, ರಾಮ ಸೀತೆ ಅಷ್ಟೇ ಕುಣಿತಾರೆ. ಸ್ವಲ್ಪ ಜಾಸ್ತಿ ಮಜ್ಜಿಗೆ ಕೊಟ್ಟರೆ ಅದರಲ್ಲಿ ರಾಮ ಭರತ ಶತ್ರುಘ್ನ ಎಲ್ಲ ಸೇರ್ಕೊಳ್ತಾ ಇತ್ತು. ಅದಕ್ಕೆ ಟಾಕಾಪೂರ್ತಿ ರಾಮಾಯಣ ಅಂತ. ಅದಕ್ಕೆ ಎಷ್ಟು ಮಜ್ಜಿಗೆ ಕೊಡ್ತಾರೋ ಅಷ್ಟು ರಾಮಾಯಣ ಅಂತ. ಈಗ ನನಗೆ ಅರ್ಧ ತಾಸಿನ ಪಾತ್ರ ಇರೋದ್ರಿಂದ ಅಷ್ಟೇ ಮಜ್ಜಿಗೆ ಕೊಡ್ತಾರೆ. ಇಲ್ಲಿ ಒಂದು ಬಹಳ ಮುಖ್ಯವಾದಂಥ ಬದಲಾವಣೆ ತಾವೆಲ್ಲ ಕೇಳಿದ್ದೀರಿ. ರಾಮಾಯಣ, ವಾಲ್ಮೀಕಿ ರಾಮಾಯಣ, ತುಳಸಿ ರಾಮಾಯಣ ಕೇಳಿದವರಿಗೆ ಒಂದು ಅತ್ಯಂತ ಭಿನ್ನವಾಗಿ ಅನಿಸುವಂಥದ್ದು ಸೀತೆ. ಸೀತೆ ಅಪಹರಣ ಆಯಿತು. 10 ತಿಂಗಳು ಸೀತೆ ಅಶೋಕವನದಲ್ಲಿ ಇತ್ತು ಅಂತ ಹೇಳ್ತೀವಿ. ಆದರೆ ಮಧ್ವ ರಾಮಾಯಣದಲ್ಲಿ ಹಾಗಲ್ಲ. ಸೀತೆ ಹೋಗಲಿಲ್ಲ, ಒಂದು ಮಾಯಾ ಸೀತೆ ಹೋದಳು ಅಂತ. ಅವನು ಮಾಯಾ ಮೃಗ ಬರೋದಕ್ಕಿಂತ ಮೊದಲು ರಾಮನಿಗೆ ಗೊತ್ತಾಗುತ್ತೆ ಈಗ ಆಗ್ತದೆ, ಅವನಿಗೆಲ್ಲ ಗೊತ್ತಿರುತ್ತಲ್ಲ. ಅದರಿಂದ ಅವನೇನು ಮಾಡ್ತಾನೆ, ಇವತ್ತು ನಾಳೆ ದಿವಸ ನೀನು ಇರೋದು ಬೇಡ ಅಂತ ಹೇಳಿ ಅಗ್ನಿಯನ್ನು ಕರೀತಾನೆ. ಅಗ್ನಿ ಜವಾಬ್ದಾರಿಯಲ್ಲಿ ಸೀತೆ ಹೋಗ್ತಾಳೆ. ಅವಳು ಬಂದು ಒಬ್ಬಳ ಮಾಯಾ ಸೀತೆ ಬರ್ತಾಳೆ. ಆ ಮಾಯಾ ಸೀತೆ ನೆತ್ಕೊಂಡು ಹೋದದ್ದು ಅವನು. ಇದು ಕಲ್ಪನೆ ಯಾಕೆ ಅಂತಂದ್ರೆ, ಸೀತೆ ಅಂದ್ರೆ ಯಾರು? ಲಕ್ಷ್ಮಿ. ನಾರಾಯಣನ ಸತಿಯಾದ ಲಕ್ಷ್ಮಿಯನ್ನ ಈ ದುರಹಂಕಾರಿಯಾದ ರಾವಣ ರಾಕ್ಷಸ ಹೇಗೆ ಮುಟ್ಟೋಕೆ ಸಾಧ್ಯ? ಮುಟ್ಟಬಾರದು. ಆ ಸೀತೆ ಪಾವಿತ್ರ್ಯ ಉಳಿಬೇಕಾದ್ರೆ ಸೀತೆ ಇರಬಾರದು. ಅದು ಮಾಯಾ ಸೀತೆ ಬರಬೇಕು. ಅವನ ಭ್ರಮೆಯಾದಂಥ ಸೀತೆಯನ್ನು ಕರ್ಕೊಂಡು ಹಾಗೆ ಇಟ್ಕೊತಾನೆ 10 ತಿಂಗಳು. ಇದು ಇನ್ನೊಂದು ಮುಖ್ಯವಾಗಿ ಯಾಕೆ ಬರ್ತದೆ ಅಂದರೆ, ರಾಮನ ಮೇಲೆ ಒಂದು ದೋಷ ಹಾಕ್ತೀವಿ. ಅದರಲ್ಲಿ ಹೆಣ್ಮಕ್ಳು ಜಾಸ್ತಿ ಹಾಕ್ತಾರೆ ದೋಷ. ಏನು ಮನುಷ್ಯ ಅಂದರೆ ಇವನು ಅಗ್ನಿ ಹೋಗುವಂತಾನೆ ಹೆಂಡತಿಗೆ ಅಷ್ಟು ನಂಬಿಕೆ ಇರುವ ಹೆಂಡತಿ ಮೇಲೆ ಅಂತ. ಇವತ್ತು ಆಗೋದನ್ನು ಹೇಳ್ಬಿಡ್ತೀವಿ, ಸ್ವಲ್ಪ ಡಿಸ್ಟ್ರಾಕ್ಷನ್ ಅದು ಒಟ್ಟಿಗೆ ಆಸಕ್ತಿ ಇರುತ್ತೆ. ಬಿ ಸೀತಾರಾಮಯ್ಯ ಕೇಳಿದ್ದೇನೆ ಅಂದ್ಕೊಂಡಿದ್ದೀನಿ. ಎಮ್ಮ ಮನೆಯ ಅಂಗಳದಲ್ಲಿ ಬೆಳೆದದ್ದು ಹೂವನ್ನು ಬರೆದಂಥ ಅತ್ಯಂತ ಸೂಕ್ಷ್ಮ ಸಂವೇದನೆಯುಳ್ಳಂಥ ಕವಿ. ಅದೊಂದು ಚೆನ್ನಾಗಿದೆ. ಅವರು ಭಾವನಾಜೀವಿ, ಬಹಳ ಭಾವನಾಜೀವಿ. ಗುಂಡಪ್ಪನವ್ರ ಕಡೆ ಬಂದರು, ಡಿ ಗುಂಡಪ್ಪನವ್ರ ಕಡೆಗೆ. ಅವರ ಆವೇಶದಲ್ಲಿದ್ದಾರೆ. ಬಿಸಿ ಕಣ್ಣೆಲ್ಲ ಕೆಂಪಾಗಿದೆ, ಏನು ಬಿಡ್ತಾ ಇದ್ದಾರೆ. ಯಾಕೆ ಏನಾಯ್ತೋ ಅಂತ ಗುಂಡಪ್ಪ ಕೇಳಿದರು. ಏನೇ ಯಜಮಾನ್ರೆ
ಯಜಮಾನ್ರ ಹತ್ರ ಇದು ಮಾಡಬೇಕು, ನೀವೇನೇನು ಯಜಮಾನ್ರೆ, ನಿಮ್ಮ ರಾಮ ನಮ್ಮ ಸೀತಮ್ಮನ ಸರಿಯಾದ ಗಂಡ ಅಲ್ಲ. ಪಾರ್ಟಿ ಕೂಡ ನಿಮ್ಮ ರಾಮ ನಮ್ಮ ಸೀತಮ್ಮ. ಯಾಕೆ ಏನಾಯ್ತು? ಏನಾಗ್ತದ್ರಿ? ಈಗ ತಾನೇ ಉತ್ತರಾಖಂಡ ಓದ್ಕೊಂಬಂತೆ ಕುದಿತಾ ಇದೆ ಮನಸ್ಸು. ಮನುಷ್ಯ ಇನ್ನೊಂದು ಮಗನಿಗೆ ಹೋಗುವಂತಾನೆ. ಹೌದಾ? ಎಲ್ಲಿ ಓದಿದ್ರಿ? ಉತ್ತರಾಖಂಡದಲ್ಲಿ ಓದಿದೆ. ಆಯ್ತು, ಮುಂದೆ ಏನಾಯ್ತು? ಏನಂತಾಳೆ? ಸಾಕಾಗ್ಬಿಡ್ತಿ ಗಂಡನ ಸಲುವಾಗಿ ಭೂದೇವಿ ಕರ್ಕೊಂಡ್ಬಿಡು ಒಂದು ಕೈ ಮುಗಿದು ಭೂದೇವಿ ತೆಗೆದು ಅಮ್ಮ ಒಳಗೆ ಹೋಗ್ಬಿಟ್ರು. ಹೌದಾ? ಉಂಡಪ್ಪು ಇವರು ಅಷ್ಟು ಆವೇಶದ ಹೊರಗೆ ಸೂಕ್ಷ್ಮ ಆಗುತ್ತೆ, ಶಾಂತವಾಗಿರೋರು. ಶಾಂತದ ಧ್ವನಿ ಜೋರಾಗಿ ಹೋಗುವಾಗ ಸೀತಮ್ಮ ಏನು ಕೇಳಿದ್ಲು ಅಂತ ಗುಂಡಪ್ಪ ಕೇಳಬೇಕು. ಏನು ಕೇಳ್ತಾರೆ? ಎಷ್ಟು ಜನ್ಮ ಬಂದ್ರು ರಾಮನೇ ನನ್ನ ಗಂಡ ಆಗಿರಲಿ ಅಂತ ಕೇಳ್ತಾರೆ. ಆಕೆಗೆ ತಕರಾರಿಲ್ಲ, ನಿಮ್ದೇನ್ರಿ ತಕರಾರು? ಅಂದ್ರೆ ಅದು ಎಷ್ಟು ಸೂಕ್ಷ್ಮವಾಗಿ ಹೇಳೋದಂದ್ರೆ, ಸೀತೆ ಅಂತಾದ್ರು ರಾಮನ ಬಗ್ಗೆ ಕೋಪ ಇಲ್ಲ ಆಕೆಗೆ. ಯಾಕಂದ್ರೆ ಲಕ್ಷ್ಮಿ ಆಕೆ ನಾರಾಯಣನ ಜೊತೆಗೆ ಇರಬೇಕಾದ್ರು. ಅದು ದೊಡ್ಡ ಕಾರಣ ಇಲ್ಲ ಮತ್ತೊಂದು ರಾಮಾಯಣ ಹೇಳೋದು. ಯಾಕಂದ್ರೆ ಬೇಗ ಹೋಗ್ದಾಗೆ ಅಂತ ಆ ರಾಮಾಯಣ ಮುಗಿಯೋ ಕಾಲ ಬಂದಿತ್ತು, ಮುಗಿಸ್ಬೇಕು ರಾಮಾಯಣ. ಅದ್ರ ಸೀತೆ ಮೊದಲು ಹೋಗ್ಬೇಕಾದ್ರೆ ನ್ಯಾಯ ಆಗಲಿ. ಇಲ್ಲಿ ರಾಮನ ಮೇಲೆ ಅಪವಾದ ಇದೆಯಲ್ಲ, ಬೆಂಕಿಗೆ ಹಾಕಿ ಕಳಿಸಿದ, ಅಗ್ನಿವೀಕ್ಷೆ ಯಾಕೆ ಮಾಡಿದ ಅಂತ. ಅದಕ್ಕೆ ಇದು ಸೊಲ್ಯೂಷನ್ ಸಿಗ್ತದೆ. ಆಕೆ ಮಾಯಾ ಸೀತೆ ಆಗಿದ್ದು ಅಗ್ನಿ ಕಡೆಗೆ ಇದ್ದು ವಾಪಸ್ ತನ್ನ ಸೀತೆ ಬರೋದು ಹೇಗೆ? ಅಗ್ನಿ ಪರೀಕ್ಷೆ ಆದಾಗ ಈ ಮಾಯಾ ಸೀತೆ ಅಗ್ನಿ ಒಳಗೆ ಹೋಗ್ತಾಳೆ, ನಿಜವಾದ ಸೀತೆ ಹೊರಗೆ ಬರ್ತಾಳೆ. ಅಂದ್ರೆ ಯಾವಾಗಲೂ ಈ ಯಾರ ಕಣ್ಣಿಂದ ಹುಟ್ಟದೇ ಇರುವಂಥ ಪವಿತ್ರರಾದಂಥ ಸೀತೆ ಹೊರಗೆ ಬರ್ತಾಳೆ. ಈ ಮಾಯಾ ಸೀತೆ ಮಾಯಾ ಅಂತಾರೆ. ಅದರಿಂದ ರಾಮನ ಮೇಲಿನ ಅಪವಾದ ಕೂಡ ಹೋಗುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಅಪ್ಪಟ ಪ್ರಜ್ಞೆ ಆದಂತಹ ಸೀತೆಯನ್ನು ಯಾರು ಬಂಧನದಲ್ಲಿ ಇಡೋಕೆ ಸಾಧ್ಯ ಇಲ್ಲ ಅನ್ನೋ ಮಾತಿರ್ಬೇಕು. ಲಕ್ಷ್ಮೀ ಯಾರು ಬಂಧನ ಇಡೋಕೆ ಆಗತ್ತಾ ಏನಾದ್ರು? ಹಾಗೆ ಲಕ್ಷ್ಮೀ ದೇವಿಯನ್ನು ಬಂಧನ ಇಡೋಕೆ ಸಾಧ್ಯ ಇಲ್ಲ ಅಂದ ಮೇಲೆ ಆಕೆ ಬಂದು ಮತ್ತೊಬ್ಬರು ಹೋಗಿರಬೇಕು ಅಂತ ಮಾಯಾ ಸೀತೆ ಸೃಷ್ಟಿಯಾಗುತ್ತೆ. ಇನ್ನೊಂದು ರಾಮನ ದುಃಖದ ಸ್ವರೂಪದ ಬಗ್ಗೆ ಆಗಲೇ ಹೇಳಿದೆ. ರಾಮ ವಾಲ್ಮೀಕಿ ರಾಮಾಯಣ ಹೇಳ್ತಾನೆ, ಮಾನುಷಮ್ಮನ್ನೇ ಅಂತ ಹೇಳ್ತಾನೆ, ನಾನು ಮನುಷ್ಯ, ದಶರಥ ಮನುಷ್ಯ ನಾನು ಅಂತ ಹೇಳ್ತಾನೆ. ಇಲ್ಲಿ ಹಾಗಿಲ್ಲ, ಅವನು ಸರ್ವೋತ್ತಮಾಗಿ ಇರಬೇಕು ಯಾವಾಗ. ಅದರಿಂದ ಅವನ ದುಃಖ ಅಂತ ಪ್ರಕಟ ಮಾಡ್ತಾನೆ, ಕಷ್ಟ ಹೇಳ್ಕೊತಾನೆ. ಮತ್ತೆ ಇನ್ನೊಂದು, ರಾಮನಿಗೆ ಬೇಕಾಗಿತ್ತ ಸುಗ್ರೀವನ ಸ್ನೇಹ, ರಾಮನಿಗೆ ಹೋಗ್ಬೋದಾಗಿತ್ತ. ಅಪಾರ ಶಕ್ತಿ ಇರುವಂತ ಸರ್ವಜ್ಞನಾಗಿದ್ದವನು ಇಲ್ಲಿ ಒಂದು ಮಾತನ್ನು ಹೇಳಬೇಕು, ದಯವಿಟ್ಟು ತಿಳ್ಕೊಬೇಕು ಅದನ್ನು. ಪ್ರತಿಯೊಂದು ಅವತಾರದ ಬಗ್ಗೆ ಎರಡು ದೃಷ್ಟಿಗಳಿದ್ದಾರೆ, ಆ ದೃಷ್ಟಿ ಮರಿಬಾರದು. ಅವತಾರಣ ಭಗವಂತ, ರಾಮ ಭಗವಂತ ಅಂತ ಒಪ್ಕೊಂಡ್ರೆ ಯಾವ ತಕರಾರು ಇಲ್ಲ. ಭಗವಂತ ಏನಾದರೂ ಮಾಡ್ಬೋದಲ್ಲ, ಎಲ್ಲಿಯಾದ್ರೂ ಮಾಡ್ಬೋದು, ಏನಾದರೂ ಸಾಧನೆ ಮಾಡ್ಬೋದು. ಅವನ ಶಕ್ತಿಗೆ ಮಿತಿ ಇಲ್ಲ, ಅವನ ಸಾಧನೆಗೆ ಮಿತಿನೇ ಇಲ್ಲ. ಹಾಗಾದಾಗ ನಮ್ಮ ಕಡೆ ಇರೋದೇನು? ರಾಮ ಒಬ್ಬ ದೇವರು ಅಂತ ನನ್ನ ಕಣ್ಣು ಮುಂದೆ ಕೂರಿಸ್ಕೊಂಡ್ರೆ ನಾನು ಬೇಡಬಹುದಾದದ್ದು ಕೈ, ಅನುಗ್ರಹ ಅಪೇಕ್ಷೆ. ನಮ್ದು ಯಾವಾಗಲೂ ತೆರೆದ ಬಾಯಿ, ಚಾಚಿದ ಕೈ ಎಂಬುದೇ ಭಗವಂತ ಕೃಪೆ ಮಾಡಪ್ಪ ನಂದು. ನೀವು ಯಾವ ಮಂತ್ರನಾದರೂ ತಗೊಳ್ಳಿ, ಕಡೆಗೆ ಒಂದು ಫಲಶ್ರುತಿ ಬೇಕೇ ಬೇಕು. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ವೃಕ್ಷಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಪಯಾಗ ಫಲ, ಮೇದಿಗೆ ಒಲೆದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲವು. ಇವುದು ಆಧರಿಸಿ ಭಾರತದಲ್ಲಿ ಒಂದು ಅಕ್ಷರವನ್ನು ಕೇಳಿದವರಿಗೆ ಇನ್ನು ಪೂರ್ತಿ ಕೇಳಿದ್ರೆ ಏನು ಸಿಗ್ತದೋ ಗೊತ್ತಿಲ್ಲ. ಅಂದ್ರೆ ಹೀಗೆ ಪ್ರತಿಯೊಂದು ಫಲಶ್ರುತಿ ಹೀಗೆ ಈ ಬಂದಾಗ ರಾಮ ಎಲ್ಲವೂ ಗೊತ್ತಿರುವಂಥವ್ರು, ಎಲ್ಲ ತಿಳಿದಂಥವ್ರು ಅಂತಂದಾಗ ನಾನು ಅವನ ಕಡೆಯಿಂದ ಏನು ಅಪೇಕ್ಷೆ ಮಾಡಲ್ಲ, ಅನುಗ್ರಹ ಅಪೇಕ್ಷೆ ಮಾತ್ರ ಮಾಡೋದು. ಇನ್ನೊಂದು ದೃಷ್ಟಿ ಅವತಾರಗಳ ಬಗ್ಗೆ ಇರುವಂಥದ್ದು, ರಾಮ ದೇವರಾಗಿರ್ಬಹುದು, ಅದ್ರ ಮನುಷ್ಯನಾಗೇ ಹುಟ್ಟಿದ, ಮನುಷ್ಯರ ಹಾಗೆ ಸಂಕಟಪಟ್ಟ, ಮನುಷ್ಯ ಹಾಗೆ ಒದ್ದಾಡಿದ, ಅಸೂಯೆಗಳಿಗೆ ಸಿಕ್ಕಾಕೊಂಡ, ಕೋಪಕ್ಕೆ ಸಿಕ್ಕಾಕೊಂಡ, ಕಷ್ಟದಲ್ಲಿದ್ದರೂ ಕೂಡ ತನ್ನ ತತ್ವವನ್ನು ಬಿಡದೆ, ನ್ಯಾಯವನ್ನು ಬಿಡದೆ ಬದುಕಿದ ಲೋಕೋತ್ತರನಾದಂಥ ವ್ಯಕ್ತಿ ಆದ ಅಂದಾಗ ನನಗೊಂದು ಜೀವನಕ್ಕೊಂದು ಮಾರ್ಗದರ್ಶನ ಸಿಗುತ್ತೆ. ನಾನು ಮನುಷ್ಯನಾದವನಿಗೆ ಒಂದು ಮಾರ್ಗದರ್ಶನ ಸಿಗುವುದು ರಾಮ ಮನುಷ್ಯನಾಗಿ ದೊಡ್ಡವನಾದ ಅನ್ನೋದು. ಎರಡು ಚಿಂತೆ ಇದ್ದಾವೆ, ಒಂದು ಅನುಗ್ರಹ ಅಪೇಕ್ಷೆ, ಇನ್ನೊಂದು ಲೋಕ ಮಾದರಿ ಅಂತ ಕರೀತೇನೆ. ಆದರೆ ಇಲ್ಲಿ ಮಧ್ವ ಪುರಾಣದಲ್ಲಿ, ಮಧ್ವ ರಾಮಾಯಣದಲ್ಲಿ ಮಾತ್ರ ರಾಮನನ್ನ ಭಗವಂತ ಅಂತೇ ತಗೊಂಡದ್ದು. ಅದಕ್ಕೆ ವ್ಯತ್ಯಾಸ ಬರಬೇಕಾಗುತ್ತೆ. ಇದರಲ್ಲಿ ರಾಮ ಕಷ್ಟಪಡೋ ಕಾರಣ ಇರಲಿಲ್ಲ. ರಾಮ ಕಷ್ಟಪಡೋದು ಯಾಕೆ? ಮನುಷ್ಯನಾಗಿದ್ದಾಗ ಮಾತ್ರ ಕಷ್ಟಪಡಬೇಕು. ಅದು ಇಲ್ಲಿ ಹೇಳ್ತಾರೆ, ಕಷ್ಟ ಅಲ್ಲ, ಅದು ಅವನು ನಟನೆ ಮಾಡಬೇಕಾಗಿ ಅಂತ. ಅದರಿಂದ ರಾಮ ಕಷ್ಟಪಡಲಿಲ್ಲ.
ಅದು ತೋರಿಸ್ತಾನೆ ಮಾದರಿ ಅಂತ ಮತ್ತೊಬ್ಬರಿಗೆ ಅಂತ ಹೇಳ್ತಾರೆ. ವಾನರರ ಬಗ್ಗೆ ಹೇಳ್ಬೇಕಾದ್ರೆ ಆಗಲೇ ಹೇಳಿದೆ, ಈ ವಾನರರು ದೇವತೆಗಳಾಗಿ ಬಂದಿರೋದ್ರಿಂದ ವಾಲಿಯಾಗಲಿ ಸುಗ್ರೀವನಾಗಲಿ ತಾರೆ ಆಗಲಿ. ಬೆಳಗ್ಗೆ ಹೇಳ್ತಾ ಇದೆ, ಅತಿ ಕಬ್ಬಿಣ ಹತ್ರ ಮಾತಾಡ್ತಿದ್ದೆ ಅನ್ಸುತ್ತೆ ಬೆಳಿಗ್ಗೆ, ಅದು ಹೇಳ್ಬಿಡ್ಬೇಕು ನಿಮಗೆ. ರಾಮ ಎಂಥ ಶ್ರೇಷ್ಠ ವ್ಯಕ್ತಿ. ವಾಲ್ಮೀಕಿಯವನ್ನ ವಿಗ್ರಹವಾನ್ ಧರ್ಮ ಅಂತ ಕರೀತಾರೆ. ವಿಗ್ರಹದ ಒಂದು ಧರ್ಮದ ಒಂದು ರೂಪ ವಿಗ್ರಹ ಇದ್ದಾಗೆ ಅಂತ. ರಾಮಾಯಣದ 2ನೇ ಶ್ಲೋಕನೇ ಬರುತ್ತೆ, ಕೋನಸ್ಮಿನ್ ಸಂಪ್ರದಾಯ ಲೋಕೆ ಅಂತ ಕೇಳ್ತಾರೆ ನಾರದರು. ಇವರು ವಾಲ್ಮೀಕಿಗೂ ನಾರದರು ಕೇಳ್ತಾರೆ, ಜಗತ್ತಲ್ಲಿಂದ ಮನುಷ್ಯ ಇದ್ದಾನ ಯಾರು, ಮನುಷ್ಯರೊಳಗೆ ಯಾರಿದ್ದಾರ ಅಂತ 16 ಗುಣಗಳ ಬಗ್ಗೆ ಹೇಳ್ತಾರೆ. 16 ಗುಣಗಳು ಹೇಳಿದ್ರೆ ಒಂದು ಪುಸ್ತಕ ಆಗುತ್ತೆ, ದೊಡ್ಡದಿದೆ ಒಂದೊಂದು ಗುಣ. ಅದರಲ್ಲಿ ಆತ ಸಂಯಮಿ ಅಂತ ಬರ್ತದೆ. ಈ ರಾಮನಿಗೆ ಸಂಯಮ ಅಂತ ಹೇಳೋ ಕಾರಣ ಇಲ್ಲ, ಅವನು ಎಲ್ಲೋ ಅಧೀಶ್ವರ, ಎಲ್ಲಕ್ಕಿಂತ ದೊಡ್ಡವನು. ಆದರೆ ಮನುಷ್ಯನಾಗಿ ನೋಡಿದಾಗ ಸಂಯಮಿ ಅಂದರೆ ಅವನಿಗೆ ಎಷ್ಟು ಮಟ್ಟಿಗೆ ದೃಢತೆ ಇತ್ತು ಮನಸ್ಸಲ್ಲಿ, ಮನಸ್ಸು ಚಂಚಲ ಆಗ್ತಿರ್ಲಿಲ್ಲ ಅವನು ಅಂತ. ಅದಕ್ಕೆ ಸರ್ಟಿಫಿಕೇಟ್ ಕೊಡೋರು ಯಾರು ಅಂತ, ಯಾರು ಕೊಡಬೇಕು ಸರ್ಟಿಫಿಕೇಟ್ ಗೊತ್ತಾ? ಇಂಟ್ರೆಸ್ಟಿಂಗ್ ಇದೆ. ರಾಮಾಯಣದಲ್ಲಿ ತಾರೆ ಕೊಡ್ತಾರೆ. ಆ ತಾರೆ ಸಣ್ಣವಳಲ್ಲ, ಸಮುದ್ರ ಮಥನದಲ್ಲಿ ಬಂದಂಥವಳು. ಲಕ್ಷ್ಮಿ ಹೇಗೆ ಬಂದು, ಕಾಮಧೇನು ಹೇಗೆ ಬಂತು, ಮುಂದೆ ಹಾಲಾಹಲ ಹೇಗೆ ಬಂತು, ಅದರೆಲ್ಲದರ ಜೊತೆಗೆ ಬಂದವಳು ತಾರೆ. ಆಕೆಗಿಂತ ಸುಂದರಿ ಜಗತ್ತಲ್ಲಿ ಯಾರೂ ಇರಲಿಲ್ಲ, ಅಸಾಮಾನ್ಯ ಸುಂದರಿ ಆಕೆ. ಆಕೆ ಸೌಂದರ್ಯ ನೋಡಿ ಇಬ್ಬರು ಓಡಿ ಹೋಗಿ ಕೈ ಹಿಡ್ಕೊತಾರೆ. ಸುಶಾನ ಹೋಗಿ ಕೈ ಹಿಡ್ಕೊತಾನೆ, ಬಲಗೆ ಹಿಡ್ಕೊತಾನೆ, ವಾಲಿ ಹೋಗಿ ಎಡಗೆ ಹಿಡ್ಕೊತಾನೆ. ಇಬ್ಬರು ಮದುವೆ ಆಗ್ತೀವಿ ಅಂತಾರೆ. ಅದು ಬ್ರಹ್ಮದೇವರನ್ನು ಕೇಳ್ತಾರೆ ಏನ್ ಮಾಡೋದು ಅಂತ. ಹೇಳ್ತಾರೆ, ಏನೋ ಆಯ್ತಪ್ಪ, ಹಿಡ್ಕೊಂಡಿದ್ದ ಕೈ ಬಲಗೆ ಹಿಡ್ಕೊಂಡಂತ ಸುಶಾನ ಅಪ್ಪ ಇದ್ದಂಗೆ ಅಪ್ಪನಂಗಿರು, ವಾಲಿ ಎಡಗೆ ಹಿಡ್ಕೊಂಡು ಅವ್ನ ಗಂಡ ಆಗಲಿ ಅಂತ. ಹಾಗೆ ವಾಲಿ ತಾಯಿಯನ್ನು ಮದುವೆ ಆಗಬೇಕು ಅಂತ. ಆಕೆ ಒಂದು ಗರ್ವ ಇತ್ತು, ಅಹಂಕಾರ ಇತ್ತು. ಎಷ್ಟರ ಮಟ್ಟಿಗೆ ಅಹಂಕಾರ ಇತ್ತು ಅಂದ್ರೆ, ತನ್ನ ಒಂದು ಕಡೆಗಣ್ಣ ನೋಟದಿಂದ ಚಂಚಲವಾಗದಂತೆ ಗಂಡು ಜಗತ್ತಲ್ಲಿಲ್ಲ ಅಂತ. ಯಾರಾದ್ರೂ ಮರಳಾಗಬೇಕಾಕೆ ನೋಡಿದ್ರೆ ಆ ಥರ ರೂಪ ಆಕೆ. ಆಕೆ ರಾಮನ ಬಗ್ಗೆ ಸುದ್ದಿ ಕೇಳಿದ್ದಾಳೆ. ರಾಮ ತುಂಬಾ ಚೆನ್ನಾಗಿದ್ದಾನೆ, ಮಹಾಶೂರ, ಮಹಾ ಧರ್ಮಿಷ್ಠ ಅಂತ ರಾಮನ ಬಗ್ಗೆ ಬೇಕಾದಷ್ಟು ಕೇಳಿದ್ದಾಳೆ. ಹಿಂದೆ ವಾರ್ನಿಂಗ್ ಮಾಡಿದ, ಗಂಡನ ಹೋಗಬೇಡ, ರಾಮ ಬಂದಿದ್ದಾನಂತೆ, ಸುಗ್ರೀವ ಕರಿತಿರ್ಬೇಕಾಗಿ ಹಿಂದೆ ರಾಮ ಇದ್ದಾನೆ, ಹುಷಾರ ಹೋಗು ಅಂತ ಕೇಳಲ್ಲ. ಆಯ್ತು, ಆಕೆ ಯಾವಾಗ ರಾಮ ನೋಡ್ತಾಳೆ, ಒಂದೇ ಒಂದ್ಸಲ ಜೀವನದಲ್ಲಿ ನೋಡೋದಾಗಿ. ರಾಮ ಬಾಣ ಬಿಟ್ಟಿದ್ದಾನೆ, ವಾಲಿ ಬಿದ್ದಿದ್ದಾನೆ, ರಾಮಕ್ರಮಣ ಆಗ್ಬೇಕು. ಆ ಹೊತ್ತಿಗೆ ಸುದ್ದಿ ಬಂತು, ಓಡಿ ಬರ್ತಾಳೆ ಗಾಬರಿಯಾಗಿ, ಗಂಡ ಸತ್ತೋಗ್ತಾನಲ್ಲ ಅಂತೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂದು ವಾಲಿ ಬಿದ್ದಿದ್ದಾನೆ ಕೆಳಗಡೆ, ಇನ್ನು ಪ್ರಾಣ ಹೋಗಿಲ್ಲ ಅವನು. ಅವನು ಇನ್ನೇನು ಸತ್ತೋಗ್ತಾನೆ ಅಂದಾಗ ದುಃಖಿತಳಾದಂತಹ ತಾರೆ ಬಂದ ಬಗ್ಗೆ ನೋಡ್ತಾಳೆ, ಅದ್ರ ಪಕ್ಕದಲ್ಲಿ ರಾಮ ನಿಂತಿದ್ದಾನೆ. ಆ ನೀರು ತುಂಬಿದ ಕಣ್ಣಿನಿಂದ ರಾಮನನ್ನು ನೋಡ್ತಾನೆ. ನೋಡಿ ಅಂತ, ಹೌದಪ್ಪ, ನಾನು ಏನು ಕೇಳಿದ್ದೆ ಯಾವುದೂ ಸುಳ್ಳಲ್ಲ, ಅದಕ್ಕಿಂತ ಚೆನ್ನಾಗಿದೆಯಾ ನೀನು ಅಂತ. ಆದರೆ ನೆಕ್ಸ್ಟ್ ಮಾತು ಬಹಳ ಚೆನ್ನಾಗಿದೆ, ನೆಕ್ಸ್ಟ್ ಬಹಳ ಚೆನ್ನಾಗಿದೆ. ಇದುವರೆಗೂ ನನ್ನ ನೋಟದಿಂದ ಮರುಳಾಗದಂತ ಕಣ್ಣು ಇರಲಿಲ್ಲ, ಆದರೆ ಇವತ್ತು ರಾಮನ ಕಣ್ಣಲ್ಲಿ ನಾನು ಕಂಡದ್ದು ಬರೀ ಕರುಣೆ ಮಾತ್ರ. ಯಾವ ಕಾಮಭಾವ ನನ್ನ ಮನಸ್ಸಲ್ಲಿ ಬರಲಿಲ್ಲ. ಇವನಂತ ಸಂಯಮಿ ಜಗತ್ತಲ್ಲಿ ಯಾರೂ ಇಲ್ಲ. ಆ ರಾಮ ಪುರುಷೋತ್ತಮತ್ವ ಅಂದ್ರೆ ಹಾಗಬೇಕು. ಅವನಿಗೆ ವಾಲಿಯನ್ನು ಹೊಡೆದಿದ್ದಾನೆ, ಅದು ಕರುಣೆ ಇದೆ ಅವನ ಬಗ್ಗೆ. ಆ ಕರುಣೆ ಮಾತ್ರ ತುಂಬಿಕೊಂಡಿದೆ. ಈಕೆ ಬಗ್ಗೆಯೂ ಕರುಣೆ ಇದೆ, ಕಣ್ಣಲ್ಲಿ ಕಳ್ಕೊತಾಳಲ್ಲ ಅಂತ ನಾನು ಹೇಳ್ತಾನೆ. ರಾಮನ ಕಣ್ಣಲ್ಲಿ ಕರುಣೆ ಒಂದನ್ನು ಬಿಟ್ಟರೆ ಯಾವ ಛಾಯೆಯೂ ಇರಲಿಲ್ಲ. ಇವನಂತ ಸಂಯಮಿ ಜಗತ್ತಲ್ಲಿ ಯಾರೂ ಇಲ್ಲ ಅಂತ ಅದರ ಬಗ್ಗೆ ಬಹಳ ಮುಖ್ಯವಾಗಿ ಹೇಳ್ತಾರೆ. ವಾಲಿ ಅಂತ್ಯದ ಬಗ್ಗೆ ಸಾಕಷ್ಟು ಟೀಕೆ ಬರುತ್ತೆ ರಾಮನ ಬಗ್ಗೆ, ಮತ್ತು ರಾಮಾಯಣದಲ್ಲಿ ತುಂಬಾ ಚಂದ ಹೇಳ್ತಾರೆ. ಅದೊಂದು ಹಾಗೆ ಬರುತ್ತೆ. ಇಂಥ ಶಕ್ತಿ ಇದ್ದಂಥ, ಮಹಾಶಕ್ತಿ ಇದ್ದಂಥ ರಾಮ ಹಿಂದೆ ಮರೆಗಿಂತ ಯಾಕೆ ಬಾಣ ಹೊಡೆದ? ಅದೊಂದು ಹೇಳ್ತಾರೆ, ಬಹಳ ಕ್ವಶನ್ ಕೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಅವನು ಕೇಳಿಬಿಡ್ತಾನೆ, ಅವನು ಯಾಕಪ್ಪ ಏನು ಮಾಡಿದ್ದಾರೆ, ಏನು ಮಾಡಿದ್ದೀನಿ, ಅನ್ಯಾಯ ಮಾಡಿದ್ದಾರೆ ನಿಮಗೆ ಅಂತ. ಇಲ್ಲಿ ಹಾಗಲ್ಲ, ಮರೆಗೆ ನಿಂತು ಹೊಡೆದದ್ದು ಜಸ್ಟಿಫಿಕೇಶನ್ ಕೊಡ್ತಾರೆ. ಏನು ಜಸ್ಟಿಫಿಕೇಶನ್? ಅದು ವಾಲಿ ಒಂದು ವರ ಇತ್ತು, ಬ್ರಹ್ಮದೇವರ ವರ ಇತ್ತು ಅವನಿಗೆ. ಏನು ವರ ಅಂದ್ರೆ, ಅವನು ಯಾರ ಜೊತೆಗೆ ಯುದ್ಧ ಮಾಡಿದ್ರು ಕೂಡ ಅವನ ಎದುರಿಗೆ ಬಂದವರು ಅರ್ಧ ಶಕ್ತಿ ಇವನಿಗೆ ಬಂದ್ಬಿಡುತ್ತೆ. ಬಹಳ ಕಷ್ಟ ಇದೆ ಯುದ್ಧ ಮಾಡೋದು ಅಂತ. ಅವ್ರ ಜೊತೆಗೆ ಯಾರೇ ಬಂದ್ರು ಅವರ ಅರ್ಧ ಶಕ್ತಿ ಇವರಿಗೆ ಬಂದ್ಬಿಟ್ರೆ ಅರ್ಧ ಶಕ್ತಿ ಆಗಿ ಹೋದವನು. ನಮ್ಗೆಲ್ಲೋ ಸಾಧ್ಯವೇ ಇಲ್ಲ. ವಾಲಿಗೆಲ್ಲೋ ಮೊದಲೇ ಅಸಾಧ್ಯ ಪರಾಕ್ರಮಿ ಅವನು. ಎಷ್ಟು ದೊಡ್ಡ ಪರಾಕ್ರಮಿ ಅಂದ್ರೆ, ರಾವಣನ್ನ ಹಿಂಗ್ ಬಗಲಲ್ಲಿ ಇಟ್ಕೊಂಡು ಬಿಸಾಕಿದ ಹೋಗ್ಲಂತೆ ಬಿದ್ದಿದ್ದ ಅವನು. ಹೆದರಿ ಸಾಯ್ತಿದ್ದ ವಾಲಿಗೆ ರಾವಣ. ಅವನು ವಾಲ್ಮೀಕಿ ರಾಮಾಯಣ ಕೇಳಿ ಬಿಡ್ತಾನೆ, ಇವನ್ ಯಾಕೆ ಹೇಳ್ಕೊಂಡು ನೀನು ರುದ್ರಿವನ್ನ ಅಳ್ಬರ್ಕ ಅವನು. ನಾನು ಕೇಳ್ಬೇಕಾಗಿ
ನಂಬಬೇಕಾಗಿತ್ತು, ನಾನು ಸೀತೆ ತಂದು ಕೊಟ್ಬಿಡ್ತಿದ್ದೆ ಅಂತ. ರಾಮ ಹೇಳ್ತಾನೆ ನಂಬಕ್ಕಾಗಲ್ಲ, ಇವ್ ನಂಬಕ್ಕಾಗಲ್ಲ, ಮನೇನ ಸೀತೆ ಕೊಡಕ್ಕಾಗಲ್ಲ ಇವ್ ಕೈಲಿ ಅಂತ ಡೇಂಜರಸ್ ಮನುಷ್ಯ ರಾವಣನ ಗುರು ಇವನು ಅಂತದಲ್ಲಿ. ಇಲ್ಲಿ ಎಷ್ಟು ಚಂದ ಹೇಳ್ತಾರೆ, ಯಾಕೆ ಮರೆಗೆ ಅಂತ ಹೊಡೆದ ಅಂದ್ರೆ ಅವನಿಗೆ ಬ್ರಹ್ಮ ವರ ಕೊಟ್ಟಿದ್ದಾನೆ, ಮುಂದೆ ಬಂದವರ ಅರ್ಧ ಶಕ್ತಿ ಬರಲಿ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಹೆದರಲಿಲ್ಲ ರಾಮ. ಆದರೆ ಬ್ರಹ್ಮನ ಮಾತಿಗೆ ಗೌರವ ಕೊಡಬೇಕು ಅಂತ. ಬ್ರಹ್ಮ ಬಡಿಬೋದಾಗಿದ್ದ, ಎದುರು ಬಂದು ಹೊಡೆದ್ರೆ ಏನಾಗ್ತಿಲ್ಲ, ಅರ್ಧ ಶಕ್ತಿ ಹೋಗ್ತಿರ್ಲಿಲ್ಲ ರಾಮನು. ಆದರೆ ಬ್ರಹ್ಮ ಹೇಳಿದಂಥ ವರ ಸುಳ್ಳಾಗಬಾರದು, ಆ ಮಾತಿಗೆ ಗೌರವ ತೋರಿಸ್ಬೇಕು ಅಂತ ಹೇಳಿ ಹಾಗೆ ಮಾಡಿದ. ಇನ್ನೊಂದು ಬಹಳ ಮುಖ್ಯವಾದ ಮಾತನ್ನು ಹೇಳ್ತಾರೆ. ರಾಮಾಯಣದಲ್ಲಿ ಯಾರ್ಯಾರಿಗೆ ಶಿಕ್ಷೆ ಆಯಿತೋ ಅದು ಶಿಕ್ಷೆ ಅಲ್ಲ, ಮೋಕ್ಷ ಪ್ರದಾನ ಅಂತ. ರಾಮನ ಕೈಯಲ್ಲಿ ಸಾಯೋದು ಅಂದ್ರೆ ಸುಲಭ ಅದು. ಎದುರು ರಾಮನ್ ನೋಡಿ ಅವನ ಪಾದತಲದಲ್ಲಿ ಬಿದ್ದು ಸಾಯೋದು ಅಂದ್ರೆ ಅದು ಪುಣ್ಯ ವಿಶೇಷ ಅಲ್ವಾ. ಆದ್ದರಿಂದ ರಾಮ ವಾಲಿಗೆ ಮೋಕ್ಷ ಪ್ರದಾನ ಮಾಡಿದ ಅಂತ ಹೇಳ್ಬೇಕಾಗ್ತದೆ. ಇನ್ನೊಂದು ಮಾತು, ರಾವಣನ ಬಗ್ಗೆ ಬೇರೆ ಕಡೆ ಹೇಳ್ತೀವಿ ನಾವು, ಮಹಾಜ್ಞಾನಿ ಅವನು, ಎಲ್ಲ ವೇದಗಳನ್ನು ಓದ್ಕೊಂಡಿದ್ದವನು, ತಿಳ್ಕೊಂಡಿದ್ದವನು, ಮಹಾಬ್ರಾಹ್ಮಣ ಅವನು, ಶಕ್ತಿಶಾಲಿಯಾಗಿದ್ದವನು ಅಂತ ತುಂಬ ಹೊರಡ್ತೀವಿ. ಆದ್ರೆ ಒಂದು ತಪ್ಪು ಮಾಡಿಬಿಟ್ಟು ತಪ್ಪು ಮಾಡಿದ. ಜನಕಜಿಯ ದರುಶನದಿ ಆಯ್ತು ರಾವಣ ಚಪಲ, ಕನಕಮೃಗ ದರುಶನದಿ ಜಾನಕಿಯ ಚಪಲ, ಜನ ಅವರ ನಿಂದಿಪ್ಪುದು ಕರಿಪುದು ಈಕೆಯಲ್ಲಿ ಮನದ ಬಗೆ ಅರಿಯದದು ನಾವು ನಿಮ್ಮ ಅಂತ ಹೇಳಿ ಇಷ್ಟೆಲ್ಲ ಪರಾಕ್ರಮಿ ಆಗಿದ್ದಂತ ರಾವಣ ಒಂದು ಸಲ ಮನಸ್ಸು ಹೋಗ್ಬಿಟ್ಟ, ಶಿಕ್ಷೆ ಆಯಿತು ಅಂತ ಹೇಳ್ತೀವಿ. ಅದನ್ನು ಮಧ್ವರಾಮಾಯಣ ಒಪ್ಪಲ್ಲ. ಅವನು ತಾಮಸ, ಅನ್ಯಾಯಕಾರಿ, ಅವನಿಗೇನು ಕನ್ಸೆಷನ್ ಇಲ್ಲ, ತಪ್ಪು ಮಾಡಿದವನು, ಸೀತೆ ಬಗ್ಗೆ ಮಾತ್ರ ಮಾಡಿದವನಲ್ಲ ಅವನು. ಇಂದು ಬೇಕಾದಷ್ಟು ಹೆಣ್ಣುಗಳಿಗೆ ಮೋಸ ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ, ಇಟ್ಕೊಂಡ್ಕೊತಿದ್ದಾನೆ ಅಕ್ಷಂತದ ರಾಜನ ಮನೆಯಲ್ಲಿ. ಅದು ಅವರೆಲ್ಲರೂ ಶಾಪನೂ ಇದೆ ಅವನಿಗೆ. ಆದ್ದರಿಂದ ರಾವಣನ ಕೊಲ್ಲೋದು, ಕೆಲವು ಸಲ ಹೀರೋ ಮಾಡ್ಬಿಡ್ತೀವಿ ರಾವಣನ. ಸಿನಿಮಾ ಬರ್ತದೆ ರಾವಣ ಹೀರೋ ಅಂತೇಳಿ, ನಮಗೆ ಹೊಸ ಟೈಪ್ ಬಂದಿದೆ ಈಗ, ವಿಲನ್ಗಳನ್ನ ಹೀರೋ ಮಾಡೋದು. ಕರ್ಣ ಹೀರೋ ಆಗ್ಬೇಕು, ರಾವಣ ಹೀರೋ ಆಗ್ಬೇಕು. ಇಬ್ಬರು ಮಹಾತ್ಮ ಹೇಳ್ತೀನಿ ಕೇಳಿ, ಎಂತ ದೊಡ್ಡ ತತ್ವ. ಇಲ್ಲಿ ಮುಲಾಜತೆ ಹೇಳ್ತಾರೋ, ರಾವಣ ನಾಶ ಆಗಬೇಕು, ತಾಮಸದ ವಧೆ ಆಗಬೇಕು, ಅಹಂಕಾರ ವಧೆ ಆಗಬೇಕು. ಆದ್ರಿಂದ ಅದು ಪತನ ಅಲ್ಲ, ಅಕಸ್ಮಾತ್ ಆದ ಪತನ ಅಲ್ಲ ರಾವಣದು, ಅದು ಅಹಂಕಾರದ ಪತನ ಆಗಬೇಕಾಗಿ, ತಾಮಸ ಶುದ್ಧೀಕರಣ ಆಗಬೇಕಾಗಿದೆ. ಆದ್ರಿಂದ ಅದರಲ್ಲಿ ಏನು ಮುಲಾಜೆ ಇಲ್ಲ ಅಂತ. ಇನ್ನು ಕೆಲವು 2-3 ವಿಷಯ ಹೇಳ್ತೀನಿ, ಜಾಸ್ತಿ ತಲೆ ಕೆಡಿಸೋದಕ್ಕೆ. ನಮ್ಗೆ ಗಾಬರಿ ಆಗುವಂಥ ಕೆಲವು ವಿಷಯಗಳು ಬರ್ತಾ ಇದೆ ನೋಡಿ. ಯಾವುದನ್ನು ನಾವು ಖಚಿತ ನಂಬ್ಕೊಂಡಿದ್ದೀವೋ ಅದು ಬದಲಾವಣೆ ಆಗತ್ತೆ, ಇವತ್ತು ರಾಮಾಯಣದಲ್ಲಿ ಆಗುತ್ತೆ. ಜನ್ಮ ಕ್ರಮ ಅಂತ ಬರ್ತೀವಿ. ನಾವು ನಂಬ್ಕೊಂಡಿದ್ದು ರಾಮ ಜ್ಯೇಷ್ಠ ಪುತ್ರ, ಅವನ ನಂತರ ಭರತ, ಆಮೇಲೆ ಲಕ್ಷ್ಮಣ, ಶತ್ರುಘ್ನ ಅಂತ ನಾವು ನಂಬ್ಕೊಂಡಿರೋದು. ಆದರೆ ಮಧ್ವ ರಾಮಾಯಣ ಹಾಗೆ ಹೇಳಲ್ಲ. ಆ ಇರೋದು ಮೊದಲು ರಾಮ, ಆನಂತರ ಲಕ್ಷ್ಮಣ, ಆಮೇಲೆ ಭರತ, ಆಮೇಲೆ ಶತ್ರುಘ್ನ ಅಂತ. ಅದಕ್ಕೊಂದು ಕಾರಣ ಕೊಡ್ತಾರೆ ಮಧ್ವಾಚಾರ್ಯರು, ಬನ್ನಂಕರು ತುಂಬಾ ಚೆನ್ನಾಗಿ ವಿಚಾರ ಮಾಡ್ತಾರೆ. ರಾಮನ್ ತಮ್ಮ ಲಕ್ಷ್ಮಣನೇ ಯಾಕೆ ಆಗ್ಬೇಕು ನಂಬರ್ 2, ಭರತ ಯಾಕೆ ಆಗಲಿಲ್ಲ? ನಾವೆಲ್ಲ ನಂಬ್ಕೊಂಡಿರೋದು ಹಾಗೆ. ಹಾಗಲ್ಲ, ರಾಮ ಲಕ್ಷ್ಮಣದ ಅವಿನಾಶ ಸಂಬಂಧ, ಒಬ್ಬರು ಬಿಟ್ಟೊಬ್ರು ಇರೋದಿಲ್ಲ. ಲಕ್ಷ್ಮಣ ಯಾರು? ಆದಿಶೇಷ. ಆದಿಶೇಷರ ಮೇಲೆ ಮಲ್ಕೊಂಡಿರೋದು ರಾಮ. ಯಾವಾಗಲೂ ದೈಹಿಕ ಸಂಪರ್ಕ ಇರೋದು ಆದಿಶೇಷರ ಜೊತೆಗೆ ಮಾತ್ರ. ಆದ್ದರಿಂದ ಆದಿಶೇಷ ಮತ್ತು ಭಗವಂತ ಇಬ್ಬರು ಇನ್ಸೆಪರೇಬಲ್, ಬೇರೆ ಮಾಡೋಕೆ ಸಾಧ್ಯವೇ ಇಲ್ಲ ಅವರ. ಆದ್ದರಿಂದ ರಾಮ ಹುಟ್ಟಿದ ಸ್ಥಳಕ್ಕೆ ಇವನು, ಸ್ವಲ್ಪ ಕಷ್ಟಕ್ಕೆ ಇವನು ಲಕ್ಷ್ಮಣ ಹುಟ್ಟಿದ ಅಂತ ಹೇಳ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಕೊನೆಗೆ ರಾಮ ಬಂದಾಗ, 14 ವರ್ಷ ವನವಾಸ ಮುಗಿಸಿ ಬಂದಾಗ, ಲಕ್ಷ್ಮಣ ನಮಸ್ಕಾರ, ಭರತ ನಮಸ್ಕಾರ ಮಾಡ್ತಾನೆ, ಅಣ್ಣನಿಗೆ ರಾಮನಿಗೆ ಮಾಡ್ತಾನೆ, ಹಾಗೆ ಲಕ್ಷ್ಮಣನಿಗೂ ಮಾಡ್ತಾನೆ ಅಂತ. ಅದೇ ತೋರಿಸುತ್ತೆ ಏನು ಅಂದ್ರೆ ಲಕ್ಷ್ಮಣ ದೊಡ್ಡವನು ಅಂತ. ಇನ್ನೊಂದು ಪಾಯಸದ ಕ್ರಮದಲ್ಲಿ ಕೂಡ ಹೇಳ್ತಾರೆ ಅವರು, ಪಾಯಸ ಮೊದಲು ಸಿಕ್ಕದ್ದು ಲಕ್ಷ್ಮಣಂದು ಅಂತ, ಅದರಿಂದ ಲಕ್ಷ್ಮಣ ಸಿಕ್ತು ಅಂತ. ಇದೊಂದು ಕಲ್ಪನೆ. ಇನ್ನೊಂದು ಬಹಳ ವಿಶೇಷವಾದಂಥ ಕಲ್ಪನೆ ನಾವು ನೋಡಬೇಕಾದದ್ದು ಕೈಕೇಯಿ ಬಗ್ಗೆ ಬರುವಂತಹದ್ದು. ನಾವು ನಂಬ್ಕೊಂಡದ್ದೇನು ಅಂದ್ರೆ, ಮೊದಲು ಜ್ಯೇಷ್ಠ ಪತ್ನಿ ಕೌಸಲ್ಯ, ಕೌಸಲ್ಯ ನಂತರ ಸುಮಿತ್ರೆ, ಸುಮಿತ್ರೆ ನಂತರ ಕೈಕೇಯಿ, ಕಡೆ ಪತ್ನಿ ವಾಲ್ಮೀಕಿ ಅಂತ ಒತ್ತಿ ಹೇಳ್ತಾರೆ ಅದನ್ನ. ಯಾಕಂದ್ರೆ ಕಡೆ ಪತ್ನಿ ಆದ್ರೆ ಜಾಸ್ತಿ ಪ್ರೀತಿ ಇತ್ತು, ಮುದುಕ ಗಂಡ ತರುಣಿ ಹೆಂಗಸು, ಆಕ್ಚುಲಿ ಪ್ರೀತಿ ಜಾಸ್ತಿ ಇತ್ತು ಆಕೆ ಬಗ್ಗೆ ಹೇಳ್ತೀನಿ. ಇಲ್ಲಿ ಹಾಗೆ ಒಪ್ಪಲ್ಲ. ಮೊದಲು ಕೌಶಲ್ಯ ಕರೆಕ್ಟ್, ಹರ್ ಪೊಸಿಷನ್ ಇಸ್ ನಾಟ್ ಕ್ವೆಶ್ಚನ್, ಆಕೆ ಜ್ಯೇಷ್ಠ ಪತ್ನಿ ಆಕೆ. 2ನೇ ಹೆಂಡತಿ ಕೈಕೇಯಿ ಅಂತ, 3ನೇ ಹೆಂಡತಿ ಸುಮಿತ್ರೆ ಅಂತ. ಅದು ಬಹಳ ಚಂದ. ಅದು ಯಾಕೆ ಹೇಳ್ತಾರೆ? ಪಾಯಸದ ಕ್ರಮದಲ್ಲಿ ಅಂತ ಹೇಳ್ತಾರೆ. ತುಂಬ ಭಿನ್ನವಾಗಿರುವಂಥದ್ದು, ಅದು 2 ಹೇಳ್ಬಿಡ್ತೀನಿ ನಿಮಗೆ. ಪಾಯಸದ ಕ್ರಮದಲ್ಲಿ ಭಿನ್ನತೆ ಇದೆ ಅಂತ.
ಮೊದಲು ಪಾಯಸ ಸಿಕ್ಕ ತಕ್ಷಣ ಇದ್ದ ನಾರಾಯಣ ಪಾಯಸ ಕೊಟ್ಟ ತಕ್ಷಣ ಮೊದಲು ಕೊಡೋದು ಕೌಶಲ್ಯಗೆ. ಅವ್ನು ಹ್ಯಾಂಗೆ ಮಾಡ್ತಾನೆ, ಲೆಕ್ಕ ಮಾಡ್ತಾನೆ. ಇದಕ್ಕೆ ಇನ್ನೂ ಅರ್ಥ ಆಗಲಿಲ್ಲ, ಪಾಯಸ ಗಟ್ಟಿ ಇತ್ತು ನೀರಿತ್ತು, ಅರ್ಧ ಅರ್ಧ ಮಾಡಿಕೊಟ್ಟ ಅಂತ ಹೆಂಗೆ ಕಟ್ ಮಾಡೋದ ಕರೆಕ್ಟಾಗಿ. ಅದು ಫಸ್ಟ್ ಬರೋದು ಹಾಗೆ ಬರುತ್ತೆ, ನನಗಂತೂ ಬಂತದ್ದು. ಅದ್ರಲ್ಲಿ ಅರ್ಧ ಅಳೆದು ಕೊಡ್ಬೋದೇನೋ ಗೊತ್ತಿಲ್ಲ. ಅರ್ಧವನ್ನು ಕೌಶಲ್ಯ ಕೊಟ್ಟಂತೆ, ಇನ್ನರ್ಧ ಕೈಕೇಯಿ ಕೊಟ್ಟ. ಸುಮಿತ್ರೆ ಬಿಟ್ಟ, ಆಕೆ ಕಡೆ ಓಡು ಅಂತ. ಮೊದಲು ಅರ್ಧ ಕೌಶಲ್ಯ ಕೊಟ್ಟ, ಇನ್ನರ್ಧ ಕೈಕೇಯಿ ಕೊಟ್ಟ. ಅವರು ತಮ್ಮ ಅರ್ಧದಲ್ಲಿ ಅರ್ಧಗಳನ್ನ ಮಾಡಿ ಸುಮಿತ್ರೆ ಕೊಟ್ಟ. ಇಬ್ರು ಸೇರಿ ಕನೆಕ್ಟ್ ಕೊಟ್ಟಿದ್ರಿಂದ ಆಕೆ ಕಡೆ ಪತ್ನಿ ಅಂತ. ಸುಮಿತ್ರೆ ಕಡೆ ಪತ್ನಿ, ಇಬ್ರಿಗೂ ಅರ್ಧ ಅರ್ಧ ಭಾಗ ಸಿಕ್ತು. ಕೌಶಲ್ಯದ ಭಾಗ ಅರ್ಧ ಸಿಕ್ಕದ್ದು ಲಕ್ಷ್ಮಣ ಅಲ್ಲ, ಕೈಕೇಯಿಗೆ ಸಿಕ್ಕಂತ ಅರ್ಧ ಭಾಗ ಇದು ಸುಮಿತ್ರೆ ಸಿಕ್ಕಂತ, ಸಾರಿ ಕೈಕೇಯಿಗೆ ಸಿಕ್ಕಂತ ಅರ್ಧ ಭಾಗ ಸುಮಿತ್ರೆ ಕೊಟ್ಟಿರೋದ್ರಿಂದ ಅವನು ಶತ್ರುಘ್ನ ಅಲ್ಲ ಅಂತ. ಹೀಗೆ ಶತ್ರುಘ್ನ ಭರತ ಯಾವಾಗಲೂ ಜೊತೆಗಿರುವಂಥವ್ರು, ರಾಮ ಲಕ್ಷ್ಮಣ ಜೊತೆಗಿರುವಂಥವ್ರು. ಇದು ಪಾಯಸದ ಕ್ರಮದಲ್ಲಿ ಹೀಗಾಯಿತು ಅಂತ. ವಾಲ್ಮೀಕಿಯನ್ನು ಸ್ವಲ್ಪ ಕಾಂಪ್ಲಿಕೇಟ್ ಮಾಡಿದ್ದಾರೆ. ಅರ್ಧ ಸುಮಿತ್ರೆ ಕೌಶಲ್ಯ ಕೊಟ್ಬಿಟ್ರು ಮೊದಲು, ಇನ್ನು ಉಳಿದ ಅರ್ಧ ಇತ್ತಲ್ಲ ಅದ್ರಲ್ಲಿ ಅರ್ಧ ಮಾಡಿದ್ರು. ಅರ್ಧ ಮಾಡಿ ಸುಮಿತ್ರೆ ಕೊಟ್ಟರು. ಅಂದ್ರೆ ಅರ್ಧ ಭಾಗ, ಹಾಫ್ ಕೌಶಲ್ಯಗೆ, 1/4 ಸುಮಿತ್ರೆ ಸಿಕ್ತು. ಈ 1/4 ಉಳಿದಿತ್ತಲ್ಲ, ಆ ವಾಲ್ಮೀಕಿ ಚಂದ ಹೇಳ್ತಾರೆ, ಒಂದು ಕ್ಷಣ ವಿಚಾರ ಮಾಡಿದಂತೆ, ವಿಚಾರ ಮಾಡಿ ಅದ್ರಲ್ಲಿ ಅರ್ಧ ಮಾಡಿದ್ರು. ಅದ್ರ ಅರ್ಧ ಮಾಡಿದ್ರು 1/8 ಮಾತ್ರ ಕೈಕೇಯಿ ಕೊಟ್ಟ, ಇನ್ನು ಉಳಿದದ್ದು ಸುಮಿತ್ರೆ ಕೊಟ್ಟ. ಅವ್ರ ಹೆದರಿಕೆ, ಅದು ಕಾರಣ ಇದೆ, ಸೈಕಾಲಜಿಕಲಿ ಭಾಳ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಮಾಡಿದ ಅಂತ ಹೇಳಿ. ಅಲ್ಲಿ ಬರೋದು ಹಾಗೆ, ಇಲ್ಲಿ ಹಾಗಲ್ಲ. ಪಾಯಸದ ಕ್ರಮದಲ್ಲೇ ವ್ಯತ್ಯಾಸ ಇರೋದು. ಮೊದಲು ಕೊಟ್ಟದ್ದು ಕೌಶಲ್ಯಗೆ, ಆಮೇಲೆ ಕೈಕೇಯಿಗೆ ಕೊಟ್ಟದ್ದು ಆಕೆ ಎರಡನೇ ಪತ್ನಿ. ಇಬ್ಬರು ಸೇರಿ ಕೊಟ್ಟದ್ದು ಸುಮಿತ್ರೆಗೆ, ಆದ್ದರಿಂದ ಆಕೆಗೆ ಅವಳಿ ಜೋಳಿ ಮಕ್ಕಳಾದವು ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ಪ್ರಸಂಗ, ಡೇವಿಯೇಟ್ ಆಗೋದು ಮರದಿನ ರಾಮಾಯಣಕ್ಕೆ ಅಂತ ಅಂದ್ರೆ ಅಹಲ್ಯ ಪ್ರಸಂಗ. ನನಗೆ ಇದು ಬಹಳ ಬೆಲೆ ಹುಟ್ಟಿಸುವಂತ ಘಟನೆ ಇದು. ವಿಶ್ವಾಮಿತ್ರರು ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್. ವಿಶ್ವಾಮಿತ್ರರು ಎಷ್ಟು ಅಕಸ್ಮಾತ್ತಾಗಿ ರಾಮಾಯಣದಲ್ಲಿ ಬರ್ತಾರೆ, ಅಷ್ಟೇ ಅಕಸ್ಮಾತ್ತಾಗಿ ಹೋಗ್ಬಿಡ್ತಾರೆ. ಇರೋದೇ ಸುಮಾರು 10 ದಿವಸ ನಾನು ಅಂದ್ಕೊಂಡ್ರು. 10 ದಿವಸ ಎಷ್ಟು ರಾಮಾಯಣದ ಪ್ರಭಾವ ಬೀರುತ್ತೆ ಅಂತ. ದಶರಥನ ಕಡೆ ಹೋಗಿ ನಿನ್ನ ಮಗನ ಕಳಿಸು, ಮಕ್ಕಳ ಕೈಲಿ ರಾಮನ ಮಕ್ಕಳನ್ನ ಕಳಿಸೋದ್ರೆ ರಾಮನ ಜೊತೆಗೆ ಇನ್ಸೆಪರೇಬಲ್ ಪ್ಯಾಕೇಜ್ ಡೀಲ್. ಲಕ್ಷ್ಮಣ ಹೋಗ್ಬೇಕು, ಕರ್ಕೊಂಡು ಹೋಗ್ತಾರೆ. ಅತಿ ಬಲ ಕಲಿಸ್ತಾರೆ, ಅತಿ ಬಲ ಕಲಿಸ್ತಾರೆ, ಗಾಯತ್ರಿ ಮಂತ್ರ ಕಲಿಸ್ತಾರೆ, ಶಸ್ತ್ರಾಸ್ತ್ರಗಳನ್ನ ಕೊಡ್ತಾರೆ, ತಾಟಿಗೆ ಮುಡಿಸ್ತಾರೆ. ಅವನ ಕಡೆಯಿಂದ ವಿಶ್ವಾಮಿತ್ರ ಹೊಡಿಲಿಕ್ಕೆ ಆಗ್ತಿರ್ಲಿಲ್ವಾ? ಶಕ್ತಿ ಇತ್ತು ಹೊಡೆಯೋದು. ಆದ್ರೆ ಅವ್ರ ಉದ್ದೇಶ ಇರೋದು ಒಂದು ಎಷ್ಟು ಚಂದ ಕಲ್ಪನೆ ಗೊತ್ತಾಯಿತು, ಬಹಳ ಚಂದ ಕಲ್ಪನೆ. ಅದುವರೆಗೂ ಇದ್ದಂಥ ಅವತಾರ ಪರಶುರಾಮ ಅವತಾರ ಇದ್ದದ್ದು. ಪರಶುರಾಮ ಹೆಸರು ರಾಮ ಮಾತ್ರ, ಪರಶುರಾಮ ಅಲ್ಲ, ರಾಮ ಹೆಸರು. ಕೊಡ್ಲಿ ಹಿಡ್ಕೊಂಡದ್ದು ಪರಶುರಾಮ ಆಗಿತ್ತು. ಪರಶುರಾಮ 21 ಬಾರಿ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಕೊಂದು ಹಾಕಿದ. ರಕ್ತ ಸಿಕ್ತ ಕೊಡಲಿ ಅದು ಕ್ರೂರ ಅವತಾರ, ಹಿಂಸೆ ಅವತಾರ. ವಿಶ್ವಾಮಿತ್ರರಿಗೆ ಹತ್ತಿರ ಬಂದು ಬಳಗ ಅವನು. ಪರಶುರಾಮ ಯಾರು ಗೊತ್ತ? ವಿಶ್ವಾಮಿತ್ರನ ಸ್ವಂತ ಅಕ್ಕ ಸತ್ಯವತಿ, ಸತ್ಯವತಿ ಮಗ ಜಮದಗ್ನಿ, ಜಮದಗ್ನಿ ಮಗ ಪರಶುರಾಮ. ಅಂದ್ರೆ ಸ್ವಂತ ಅಕ್ಕನ ಮೊಮ್ಮಗ. ಅವನು ಅವತಾರ ಪುರುಷ ಆಗಿದ್ದಾಗ ಅವನು ಬದಲಾಯಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದಾರೆ. ಬದಲಾಯಿಸ್ಬೇಕಾದ್ರೆ ಯಾರನ್ನು ತರಬೇಕು? ಒಂದು ಅಹಿಂಸೆ ಅವತಾರ ಬರಬೇಕು, ರಾಮ ಬರಬೇಕು. ರಾಮನ್ ಗುರುತಿಸಿದ್ದಾರೆ ಅವರು, ಇದು ರಾಮ ಅವತಾರ ಆಗ್ತಾನೆ ಅಂತ. ಅವತಾರ ಒಂದೇ ಸಲ ಕೂತ್ರ ಆಗಲ್ಲ, ಜಗತ್ತಿಗೆ ಗೊತ್ತಾಗ್ಬೇಕಲ್ಲ. ಪುಟ್ಟ ಹುಡುಗ, 13 ವರ್ಷ ಹುಡುಗ, ತಾಟಕಿ ಅನ್ಕೊಂಡ ಧೀರ ಪುರುಷ ಅಲ್ಲ. ಮುಂದೆ ಗೌತಮಾಶ್ರಮಕ್ಕೆ ಬರ್ತಾರೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ. ಗ್ರಂಥ ರಾಮಾಯಣ ಹೇಳ್ಬೇಕು ನಾನು. ವಾಲ್ಮೀಕಿ ರಾಮಾಯಣದಲ್ಲಿ ಅವರು ಆಶ್ರಮಕ್ಕೆ ಹೋದ ತಕ್ಷಣ ನಾನು ಮೂಲ ವಾಲ್ಮೀಕಿ ರಾಮಾಯಣ ಹೇಳ್ತೇನೆ. ಅಲ್ಲಿ ಹೋದ ತಕ್ಷಣ ರಾಮ ಕೇಳ್ತಾರೆ, ದೊಡ್ಡ ಆಶ್ರಮ ಯಾರೂ ಇಲ್ಲಲ್ಲ, ಯಾಕೆ ಹಿಂಗೆ ಖಾಲಿ ಆಗಿದೆ ಅಂತ ಕೇಳ್ತಾರೆ. ಆಗ ವಿಶ್ವಾಮಿತ್ರ ಕಥೆ ಹೇಳ್ತಾರೆ, ಹೀಗಾಯ್ತು, ಅಹಲ್ಯೆಗೆ ಮೋಸ ಆಯಿತು ಅಂತ. ವಿಶ್ವಾಮಿತ್ರರು ವಾಲ್ಮೀಕಿಗಳ ಮಾತ್ರ ಯಾವ ಮುಲಾಜು ಇಟ್ಕೊಳ್ಳಲ್ಲ, ಅಹಲ್ಯೆ ತಪ್ಪು ಮಾಡಿದಳು ಸ್ಪಷ್ಟ ಅದರೊಳಗೆ. ಗೌತಮರ ವೇಷದಲ್ಲಿ ಬಂದ ಇಂದ್ರ, ಆಕೆ ತಕ್ಷಣ ಗೊತ್ತಾಗಿದೆ ಇವನು ಇಂದ್ರ ಅಂತ ಗೊತ್ತಾಗಿದೆ, ಗೌತಮ ಅಲ್ಲ ಅಂತ ಗೊತ್ತಾಗಿದೆ. ಆದರೂ ಅವನ ಬಗ್ಗೆ ಪ್ರೀತಿ ಇದೆ. ದೇವರಾಜ ಕುತೂಹಲ ಅಂತ ಹೇಳ್ತಾರೆ, ಅವನ ಬಗ್ಗೆ ಕುತೂಹಲ ಇತ್ತು, ಪ್ರೇಮ ಇತ್ತು ಅಂತ. ಕೊನೆಗೆ ಹೋಗಬೇಕಾದ್ರೆ ಹೇಳ್ತಾಳೆ, ಬೇಗ ಹೋಗಪ್ಪ, ನನ್ನ ಗಂಡ ಬರ್ಬಿಟ್ಟು ನಾನು ಬೇಗ. ನೀ ಬೇಗ ಹೋಗ್ತೀನಿ, ನನಗೂ ತೊಂದರೆ, ನಿನಗೂ ತೊಂದರೆ. ಶಿ ಎಕ್ಸೆಪ್ಟ್ಸ್ ಅ ಗಿಲ್ಟ್. ಆಗ ಗೌತಮ ಹೊತ್ತಿಗೆ ಬರ್ತಾರೆ, ಶಾಪ ಕೊಡ್ತಾರೆ ಅಂತ.
ವಾಲ್ಮೀಕಿ ಬಿಟ್ಬಿಡ, ವಾಲ್ಮೀಕಿ ಸುದ್ದೂರ. ಇಲ್ಲಿ ಹಾಗಲ್ಲ, ಇಲ್ಲಿ ಇಂದ್ರ ಬರ್ತಾನೆ, ಆಕೆ ಮೋಸ ಮಾಡ್ತಾನೆ, ಗೊತ್ತಾಗಲ್ಲ ಅಂತ. ಅವನು ಬಹಳ ಧನಂಜಯ ಎಷ್ಟು ಸಲ ಒತ್ತಿ ಹೇಳಿದ್ದಾರೆ ಅಂದ್ರೆ ವಿಡಿಯೋ 4 ಸಲ ಕೇಳಿದ್ದೇನೆ, ಕರೆಕ್ಟ್ ಹೌದಾ ನೋಡ್ಕೋಬೇಕು ಅಂತ. ಅವರು ಇಂದ್ರ ಆಕೆ ಮೇಲೆ ಬಲಾತ್ಕಾರ ಮಾಡಿದ ಅಂತ ಹೇಳ್ತಾರೆ. ಆಕೆ ಒಪ್ಪಲಿಲ್ಲ, ಬಲಾತ್ಕಾರ ಮಾಡಿದ. ಬಲಾತ್ಕಾರ ದೈಹಿಕವಾಗಿ ಬಲಾತ್ಕಾರ ಅಲ್ಲ, ಅದು ಮತ್ತು ಇಂಟ್ರೆಸ್ಟಿಂಗ್. ಅದು ಇಂದ್ರ ಮನೋದೇವತೆ ಆದ್ದರಿಂದ ಆಕೆ ಮನಸ್ಸಿನ ಮೇಲೆ ಬಲಾತ್ಕಾರ ಮಾಡಿ ಮನಸ್ಸನ್ನು ತಿರುಗಿಸ್ತಾರೆ. ಒಂದು ಕ್ಷಣ ಮನಸ್ಸು ಚಂಚಲ ಆಯ್ತು ಆಕೆ ಕೈಯಲ್ಲಿ ಇಲ್ಲ. ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತು ರಾಮಾಯಣದಲ್ಲಿ. ಇದೊಂದು ಅತ್ಯಂತ ಎತ್ತರ ಮಟ್ಟದಲ್ಲಿರುವಂತಹ ಸ್ತ್ರೀಯರು ಅಹಲ್ಯೆ, ಗೌತಮರ ಪತ್ನಿ. ಆಕೆ ಹಾಗೆ ಆಗೋಕ್ ಸಾಧ್ಯ ಇಲ್ಲ, ಶೀಲಭಂಗ ಆಗೋಕ್ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಇಂದ್ರ ಬಂದು ಮನಸ್ಸಿನ ದೇವತೆ ಆದ್ದರಿಂದ ಮನಸ್ಸನ್ನು ಬದಲಾಯಿಸಿದಾಗ ಒಂದು ಕ್ಷಣ ಮನಸ್ಸು ಚಂಚಲ ಆಯ್ತಾಕೆದು ಅಷ್ಟೇ ತಪ್ಪಾಕೆ, ಒಂದು ಕ್ಷಣ ತಪ್ಪಾಯ್ತು. ತಾವು ಗಮನಿಸಿದ್ದೀರಿ, ಪ್ಯಾರಲಲ್ ಹೋಲಿಸೋದಾದ್ರೆ ರೇಣುಕೆ ಏನಾಗುತ್ತೆ, ರೇಣುಕೆ ನದಿ ಸ್ನಾನಕ್ಕೆ ಹೋದಾಗ ನೋಡ್ತಾರೆ ಯಕ್ಷಿಯರು ಸ್ನಾನ ಮಾಡ್ತಿರ್ತಾರೆ. ಅದು ನೋಡಿ ಒಂದು ಕ್ಷಣ ಮನಸ್ಸು ಚಂಚಲ ಆಗುತ್ತೆ, ಅದು ಶಿಕ್ಷೆ ಆಗುತ್ತೆ. ಹಾಗೆ ಇಲ್ಲಿ ಒಂದು ಕ್ಷಣ ಮನಸ್ಸಲ್ಲಿ ಚಿಂತೆ, ಆಕೆ ಕಾರಣ ಅಲ್ಲ ಆಕೆ, ಆದರೆ ಅಕಸ್ಮಾತ್ ಆದ್ದರಿಂದ ಆಕೆ ಶಿಕ್ಷೆ ಆಯಿತು. ಗೌತಮ ಶಿಕ್ಷೆ ಕೊಡ್ತಾರೆ, ಇರು ನೀವು ಅಂತ. ಒಂದು ರಾಮಾಯಣದ ಹೇಳಿದಾಗ ಶಿಕ್ಷೆ ಅಲ್ಲ ಆಕೆಗೆ ಅಂತ, ಶಿಕ್ಷೆ ಅಲ್ಲ. ಅಂಥ ತಾಯಿಗೆ ಶತಾನಂದರು, ಆಕೆ ಮಗ ಅಹಲ್ಯ ಗೌತಮರ ಮಗ ಶತಾನಂದ ಈಗ ಜನಕ ರಾಜನ ಆಸ್ಥಾನದಲ್ಲಿ ಕುಲಪತಿ ಅವನ ಪುರೋಹಿತ, ಮುಖ್ಯ ಪುರೋಹಿತ ಅವನು. ಅಂಥವನ ತಾಯಿಗೆ, ಅಂಥವನ ಪತ್ನಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಏನ್ ಮಾಡ್ತಾರೆ, ಅನ್ಯಾಯ ಆಗಬಾರ್ದು ಅಂತ ಹೇಳಿ ಇದು ಪನಿಷ್ಮೆಂಟ್ ಅಲ್ಲ, ಮೋಕ್ಷ ಅಂತ ಹೇಳ್ತಾರೆ. ಕೊನೆಗೆ ರಾಮ ಪದ ಸ್ಪರ್ಶ ಆಗ್ತದೆ, ಕಾಲು ನಮಸ್ಕಾರ ಮಾಡ್ತಾರೆ ರಾಮನಿಗೆ ಅಂತ ಪನ್ನಂಜು ಒತ್ತಿ ಹೇಳ್ತಾರೆ. ಇಬ್ಬರಿಗೆ ಮಾತ್ರ ಭಾಗ್ಯ ಸಿಕ್ಕದ್ದು ಇತಿಹಾಸದಲ್ಲಿ, ಪುರಾಣದಲ್ಲಿ. ಒಂದು ಅಹಲ್ಯೆಗೆ ರಾಮನ ಪಾದ ಮುಟ್ಟುವಂತಹ ಅದೊಂದು ಸೌಕರ್ಯ, ಗರ್ವ ಬಂದಕ್ಕೆ ಅಂತ ಮುಟ್ಟೋ ಅವಕಾಶ ಇರುತ್ತೆ, ರಾಮನ ಪಾದ ಮುಟ್ಟುವಂಥದ್ದು. ಇನ್ನೊಂದು ಅದನ್ನು ಬಲಿಚಕ್ರವರ್ತಿಗೆ ಅಂತ ಹೇಳ್ತಾರೆ. ಬಲಿಚಕ್ರವರ್ತಿ ತಲೆನಲ್ಲಿ ಪರಮಾತ್ಮ ಕಾಲ ಇಲ್ಲ, ಅದರಿಂದ ಪರಮಾತ್ಮನ ಸ್ಪರ್ಶ ಆಗುವಂತಹ ಅವಕಾಶ ಆಕೆ ಮೋಕ್ಷ ಸಿಕ್ತು. ಅದರಿಂದ ಆಕೆ ಪನಿಷ್ಮೆಂಟ್ ಅಲ್ಲ, ಅದು ಮೋಕ್ಷ ಅಂತ ಹೇಳ್ತಾರೆ. ಇಲ್ಲಿ ಪ್ರಶ್ನೆ ಬರೋದು ಬಹಳ ಚೆನ್ನಾಗಿದೆ. ಹಾಗಾದ್ರೆ ಇಂದ್ರ ಯಾಕೆ ಮಾಡಿದ್ದ ಕಿತಾಪತಿ ಕೆಲಸ? ಬೇರೆ ಕೆಲಸ ಇಲ್ಲ ಇಂದ್ರನಿಗೆ. ಅದು ಮಧುರಾಮಾಯಣ ಚೆನ್ನಾಗಿ ಆನ್ಸರ್ ಕೊಡ್ತದೆ. ಅವ್ನು ಯಾಕೆ ಬಂದ ಇಂದ್ರ ಅಂದ್ರೆ ಅಹಲ್ಯೆ ಗುರಿ ಅಲ್ಲ, ಅವನಿಗೆ ಗುರಿ ಇರೋದು ಗೌತಮರು. ಅಲ್ಲೊಂದು ಸಿದ್ಧಾಂತ ಇದೆ ನಮಗೆ, ಯಾರು ಎಷ್ಟು ನೆಟ್ಕೋಬೇಕು ಅಷ್ಟೇ ನೆಟ್ಕೋಬೇಕು. ನಿಮ್ಮ ಆಸ್ತಿ ಜಾಸ್ತಿ ಆದರೆ ಕಷ್ಟ ಆಗುತ್ತೆ, ದುಡ್ಡು ಜಾಸ್ತಿ ಆದರೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಬಂದೆ. ಹಾಗೆ ಇಲ್ಲಿ ಕೂಡ ಪುಣ್ಯ ಕೂಡ ಸಂಚಯ ಜಾಸ್ತಿ ಆಗಬಾರ್ದು. ನೋಡಿ ಹೇಗಿದೆ ಅಂದ್ರೆ ಪುಣ್ಯ ಕೂಡ ಜಾಸ್ತಿ ಇರೋಕ್ಕಾಗಲ್ಲ. ಗೌತಮರು ಎಷ್ಟು ತಪಸ್ಸು ಮಾಡಿದ್ರು ಅಂದ್ರೆ ಮಾಡಿ ಮಾಡಿ ಪುಣ್ಯ ಸಂಪಾದನೆ ತುಂಬಾ ಜಾಸ್ತಿ ಆಯಿತು, ಕಮ್ಮಿ ಮಾಡಬೇಕಾಗಿತ್ತು. ಆ ಕಮ್ಮಿ ಮಾಡೋದಕ್ಕೆ ಇಂದ್ರ ಬಂದಿಷ್ಟೆಲ್ಲ ನಾಟಕ ಮಾಡಿದಾಗ ಹೆಂಡತಿಗೆ ಶಾಪ ಕೊಟ್ಟರು. ಅವರ ಬಹುಪಾಲ ಪುಣ್ಯ ಆ ಶಾಪದಲ್ಲಿ ಕಳೆದಿತ್ತು. ಆದ್ದರಿಂದ ಗೌತಮರು ಲೈಟ್ ಆದರು, ಭದ್ರಾದರು, ಶಾಪ ಆಯಿತು. ಇದೆಲ್ಲ ಮುಖ್ಯ ಆದಾಗ ಇಂಥ ವಿಷಯಗಳ ಬಗ್ಗೆ ಯಾಕೆ ಬಂದು ರಾಮಾಯಣ ಹೇಳುತ್ತೆ ಉತ್ತರ ಹೇಳಿದ್ದೆ ಮೊದಲು ನಾನು. 2 ದೃಷ್ಟಿಕೋನ ಇದ್ದಾವೆ ರಾಮಾಯಣ ನೋಡೋದ್ರೊಳಗೆ. ಒಂದು ಭಗವಂತ ಅಂದಾಗ ಅವನು ಹೇಳಿದ ತಪ್ಪು ಆಗೋಕೆ ಸಾಧ್ಯ ಇಲ್ಲ, ಇದು ಮೊದಲು ರಾಮಾಯಣದ ದೃಷ್ಟಿ. ಅವನು ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ ಅಂತ ಹೇಳಿದ್ದಾರೆ. ಅವೆರಡು ಒಪ್ಕೊಂಡಿದ್ದೀವಿ ನಾವು. ಅದರಿಂದ ಹರಿ ತಪ್ಪು ಮಾಡೋಕೆ ಸಾಧ್ಯ ಇಲ್ಲ, ಅವನು ದ್ವಂದ್ವ ಆಗೋಕೆ ಸಾಧ್ಯ ಇಲ್ಲ, ಅವನು ದುಃಖ ಆಗೋಕೆ ಸಾಧ್ಯ ಇಲ್ಲ. ಅವನು ಪರಾಕ್ರಮಶಾಲಿ, ಯಾರನ್ನಾದ್ರೂ ಹೆಂಚೆ ಮಾಡಬಹುದು. ಅವನ ಕಡೆ ಜೀವೋದ್ಧಾರ ಶಕ್ತಿ ಇದೆ, ಜೀವ ತೆಗೆಯೋ ಶಕ್ತಿನೂ ಅವನ ಕಡೆ ಇದೆ. ಶಾಪಾದಪಿ ಶರಾದಪಿ ಅಂತ ಹಾಗಿರೋದ್ರಿಂದ ಲೈಟ್ ಇರಲಪ್ಪ ಮಾತಾಡೋದು ಕಾಣಿಸ್ದೇ ಹೋದ್ರೆ ಮಾತಾಡ್ತಾರೆ. ಅದರಿಂದ ಒಂದು ಜನಪ್ರಿಯ ಆವೃತ್ತಿಗಳೇನು ಕೇಳ್ತೀವಿ ನಾವು, ಅದಕ್ಕೆ ಯಾಕೆ ಭಿನ್ನವಾಗಿ ಬರ್ತದೆ ಅಂತ ಇಷ್ಟೇ. ಬೇರೆ ಆವೃತ್ತಿಗಳಲ್ಲಿ ರಾಮ ಒಬ್ಬ ಮನುಷ್ಯನಾಗಿ ಬಂದ, ಮನುಷ್ಯನ ಹಾಗೆ ಬದುಕಿದ್ದ, ಮನುಷ್ಯನ ಹಾಗೆ ಹೋದ ಅಂದಾಗ ಅವನು ಸಂಕಟ ತಪ್ಪಿದ್ದಲ್ಲ, ಕಷ್ಟ ತಪ್ಪಿದ್ದಲ್ಲ, ತಪ್ಪುಗಳು ಆಗೋಕೆ ಸಾಧ್ಯ ಇದ್ದಾವೆ. ಆದರೆ ಇನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಒಂದ್ ಕಡೆಗೆ ರಾಮ ಬೈದಿಲ್ಲ ಅಂತ ಹೇಳ್ತಾರೆ. ಕೈಕೈ ಹೇಳ್ತಾನೆ, ಅಂತೂ ಕೈಕೈ ಕೃತ್ಯ ಆಗಿರ್ಬೇಕೀಗ. ಮನುಷ್ಯನ ಭಾವನೆ ಹೇಗೆ ಬರುತ್ತೆ ಅಂದ್ರೆ ಸೀದೆ ಎತ್ಕೊಂಡು ಹೋದಾಗ ರಾವಣ ಕುಂತು ಹೋಗುತ್ತೆ ಮನಸ್ಸು. ಅವನು ಫಸ್ಟ್ ಅವನು ಏನ್ ಗೊತ್ತವನು, ಈಗ ಕೈಕೈ ತಾಯಿ ಸಮಾಧಾನ ಆಗಿರಬೇಕು, ಮನಸ್ಸಿನ ನೋವು ಬರುತ್ತೆ ಹೊರಗಡೆ. ಅಂದ್ರೆ ಮನುಷ್ಯನಾಗೆ ಮಾತಾಡ್ತಾನೆ ರಾಮ. ಇಲ್ಲಿ ಹಾಗೆ ಚಾನ್ಸ್ ಇಲ್ಲ. ಇವನು ಭಗವಂತ ಆದ್ದರಿಂದ
ಯಾರ ಬಗ್ಗೆ ಕೋಪ ಇಲ್ಲ, ತಾಪ ಇಲ್ಲ, ಅಸೂಯೆ ಇಲ್ಲ, ಯಾವುದೂ ಇಲ್ಲ, ಅನಸೂಯ ಅವನು. ಅದರಿಂದ ಅವನು ಹೀಗೆ ಬದುಕಿದ ಅಂತ ಹೇಳುವಂಥದ್ದು. ತಾರತಮ್ಯ ಹೇಳಬೇಕು. ನಮ್ಮ ತಾರತಮ್ಯ ಬಹಳ ಮುಖ್ಯ. ಮತ್ತವರಲ್ಲಿ 5 ಥರದ ಪಂಚಭೇದಗಳನ್ನು ಹೇಳ್ತೇವೆ. ಜೀವಾತ್ಮ, ಪರಮಾತ್ಮ ಅವೆರಡೂ ಭಿನ್ನ. ಎಷ್ಟೇ ಪ್ರಯತ್ನ ಮಾಡಿದರೂ ಜೀವಾತ್ಮ ಪರಮಾತ್ಮನ ಸೇರ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದೇ ರೀತಿ ಜೀವ ಜಡ ನಡುವೆ ವ್ಯತ್ಯಾಸ ಇದೆ. ಜಡ ವಸ್ತುಗೂ ಜೀವ ವ್ಯತ್ಯಾಸ ಇದೆ. ಜೀವ ಜೀವಗಳಲ್ಲಿ ವ್ಯತ್ಯಾಸ ಇದೆ. ಜಡ ಜಡದಲ್ಲಿ ವ್ಯತ್ಯಾಸ ಇದೆ. ಜಡ ಪರಮಾತ್ಮನಲ್ಲಿ ವ್ಯತ್ಯಾಸ ಇದೆ. ಈ 5 ಪಂಚಭೇದಗಳಿರೋದ್ರಿಂದ ಆ ಪಂಚಭೇದಗಳನ್ನು ರಾಮಾಯಣದಲ್ಲಿ ತೋರಿಸಬೇಕಾಗಿರೋದ್ರಿಂದ ಎಲ್ಲ ಕಲ್ಪನೆಗಳನ್ನು ಮಾಡ್ತಾರೆ. ಅದರಿಂದ ಮಧ್ವ ರಾಮಾಯಣ ಒಂದು ವಿಶೇಷವಾದ ದೃಷ್ಟಿ ಅನ್ನೋದು ನೆನಪಿಟ್ಕೋಬೇಕು. ರಾಮಾಯಣ ಬೇರೆ ಬೇರೆ ಅವತಾರಗಳಿದ್ದಾರೆ. ಅದಕ್ಕೆ ಸಾಕಾಗಿ ಹೋಗಿತ್ತು ಅವನಿಗೆ ಕುಮಾರವ್ಯಾಸ ಬರೆಯುತ್ತೀವಿ ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ. ರಾಮಾಯಣದ ಕವಿಗಳ ಭಾರನೇ ಅಷ್ಟಾಗಿದೆ. ರಾಮಾಯಣದ ಕವಿಗಳ ಭಾರದಲ್ಲಿ ಅಷ್ಟೆಲ್ಲ ರಾಮಾಯಣಗಳಿದ್ದರೂ ಕೂಡ ನಮಗೆ ಅತ್ಯಂತ ಪೂಜ್ಯವಾಗಿರೋದು ಮಧ್ವ ರಾಮಾಯಣ. ಕಾರಣ ಇಷ್ಟೇನೆ, ನಮ್ಮ ವಿಚಾರಕ್ಕೆ ತಕ್ಕಂಥ ಸ್ವಲ್ಪ ಬದಲಾವಣೆ ಕಂಡಿರಬಹುದು. ಬದಲಾವಣೆ ಕಾಣೋದಕ್ಕೂ ಒಂದು ಕಾರಣ ಇದೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ನಾವು ಎಲ್ಲಿವರೆಗೂ ವಿಷ್ಣು ತತ್ವ ನಮ್ಮಲ್ಲಿದೆಯೋ, ಹರಿ ಸರ್ವೋತ್ಮತ್ವ ಅಂತ ತಲೆಯಲ್ಲಿದೆಯೋ, ಅಲ್ಲಿವರೆಗೂ ಮಧ್ವ ರಾಮಾಯಣದ ಚಿಂತನೆ ಸರಿಯಾದದ್ದು. ಈ ಕಲ್ಪನೆಯನ್ನು ಕೊಟ್ಟಂತಹ ಬನ್ನಂಜಿ ಅವರಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸಿ ನಾನು ಮುಗಿಸ್ತೇನೆ.